ಏನು ಚುನಾವಣೆ ಪೂರ್ಣ ಸಮೀಕ್ಷೆ ನಡೀತಾ ಇದ್ದಾರೆ. ಇದರಲ್ಲಿ ನಮ್ಮದು A1 ನ್ಯೂಸ್ ಚಾನಲ್ಗೆ ಎಲ್ಲ ಜನಗಳಿಗೆ ನಾವು ಮನವಿ ಮಾಡ್ಕೊಳೋದೇನೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫೇಸ್ಬುಕ್ನಲ್ಲಿ A1 ನ್ಯೂಸ್ ಅಂತೇಳಿ ಅದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡಿರಿ. ಎಲ್ಲ ಜನಗಳಿಗೆ ನಮ್ಮಿಂದ ಒಂದು ಕಳಕಳಿಯ ಮನವಿ A1 ನ್ಯೂಸ್ ಚಾನಲ್ ವತಿಯಿಂದ. ನ್ಯೂಸ್ನಿಂದ ಏನು ಇವತ್ತು ಚುನಾವಣೆ ಪೂರ್ಣ ಸಮೀಕ್ಷೆ ನಾವು ಜಗಳೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಎಲ್ಲ ಅಕ್ಕಪಕ್ಕದ ಹಳ್ಳಿ ಜನಿಗೆ ಕೇಳಿದ್ದೀವಿ. ಈ ಚುನಾವಣೆಯಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದನ್ನು ನಂಬಿ ಕೆಲವೊಂದು ಜನ ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತಾ ನಿಂತಾರೆ. ಮತ್ತು ಮೋದಿ ಮುಖ ನೋಡಿ ಸ್ವಲ್ಪ ಜನ BJP ವೋಟ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಆಗಿ BJP ಮತ್ತು ಕಾಂಗ್ರೆಸ್ಸಿಗೆ ಹಣಾಹಣಿ ಇದ್ದಂಗೆ ಕಾಣ್ತಾ ಇದೆ. ಪುಷ್ಪರಿ ಈ ಸಲ ದೇಶಕ್ಕೆ ಯಾರು ಬೇಕಂತ ಬಯಸ್ತೀರಾ? ಮೋದಿ ಸರ್ಕಾರ ಬರ್ಬೇಕ್ರಿ. ಯಾಕೆ ಮೋದಿ ಬರ್ಬೇಕಂತ? ಮೋದಿ ಇದ್ದ ತುಂಬಾ ಅನುಕೂಲ ಆಗಿದ್ರಿ. ಹೌದು. ನಾಳೆ ದಾವಣಗೆರೆ ನಗರಕ್ಕೆ ಮೋದಿ ಆಗಮಿಸ್ತಾರೆ. ತಾವು ಬರ್ತೀರಾ ಫಂಕ್ಷನ್? ಬರ್ತಾವೆ ಸರ್. ಏನು ಆಶ್ವಾಸನೆ ಕೊಡ್ತೀರಂತ ಭರವಸೆ ಐತೆ ನಿಮಗೆ? ನಮಗೆ ಅವ್ರದ್ದ ಭಾಳ ಆಶ್ವಾಸನೆ ಐತ್ರಿ ಸರ್. ಈಗ 5 ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಕೊಟ್ಟಿದೆ. ನಮಗೆ ಬೇಡ್ರಿ, ಕಾಂಗ್ರೆಸ್ ಸರ್ಕಾರನೇ ಬೇಡ್ರಿ. ನಮಗೆ ಅವ್ರು ಬಂದು ಸೀಟ್ ಮೇಲೆ ಕುಂತಂಗ ನಮಗೆ ಮಳೆ ಬರಗಾಲ ಬಂದದ್ರಿ. ನಮಗೆ BJP ಸರ್ಕಾರನೇ ಬರ್ಬೇಕ್ರಿ. BJP ಸರ್ಕಾರ ಇದ್ರೆ ಒಳ್ಳೇದಾಗ್ತದ್ರಿ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ನೀವು ಇಡೀ ಮುಕ್ಕಾಲು ಭಾಗ ಜನ ಕೇಳ್ಕೊಂಬಂದ್ರೆ BJP ಸರ್ಕಾರದನೇ ಒಳ್ಳೇದಾಗ್ತದ್ರಿ. ಥ್ಯಾಂಕ್ ಯು. ಅರಸಿಕೆರೆ. ಹೆಸರೇನು ನಿಮ್ದು? ಕಾಳಪ್ಪ. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಸಿಗೆ ಮಾಡ್ತೀರಾ? ಮಾಡೋದು ಅದಕ್ಕೆ ನಾವು. ಯಾರು ಅಭ್ಯರ್ಥಿ ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ಗೆ ಯಾರು ಅಭ್ಯರ್ಥಿ ಗೊತ್ತಿಲ್ಲ, ಒಟ್ಟು ಕಾಂಗ್ರೆಸ್ಗೆ ಹಾಕಲ್ಲ ನಾವು. ಅಭ್ಯರ್ಥಿ ಯಾರಂತ ಗೊತ್ತಿಲ್ಲ. ಈ ಸಲ BJP ಇಂದ GM ಸಿದ್ದೇಶ್ ಅವ್ರ ಹೆಂಡತಿ ಗಾಯತ್ರಿ ಸಿದ್ದೇಶ್ ಅಂತ, ಕಾಂಗ್ರೆಸ್ ಇಂದ SS ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅಂತ, ಮತ್ತೆ ಕುರುಬರ ಸಮಾಜದಿಂದ BG ವಿನಯ್ ಕುಮಾರ್ ಅಂತ ಪಕ್ಷೇತರ ಅಭ್ಯರ್ಥಿ ಅದಾರೆ. ಇದ್ರೆ 3 ಜನ ಯಾರಿಗೆ ಹಾಕ್ತೀರಾ? ಯಾರಿಗೆ ಗೊತ್ತಾಗಲ್ಲ, ಕಿವಿ ಕೇಳಲ್ಲ, ಗೊತ್ತಾಗಲ್ಲ. ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ. ವೋಟ್ ಕಾಂಗ್ರೆಸ್ಗೆ ಹಾಕ್ತೇವೆ ನೋಡಿ ನಾವು. ಯಾವ್ರು? ನಮ್ಮದು ಕಂಚಿಕೇರಿ. ಹೆಸರು? ಮಂಜಪ್ಪ. ಈ ಸಲ ವೋಟ್ ಯಾರಿಗೆ ಹಾಕ್ತೀರಾ? ಈಗ 3 ಸಲ BJPಗೆ ಹಾಕೇವಿ. ಆದ್ರೆ JM ಸಿದ್ದೇಶ್ವರ ನಮ್ಮ ಹರಪನಹಳ್ಳಿ ತಾಲೂಕಿಗೆ ಏನೂ ಮಾಡಿಲ್ಲ. ಈಗ ನಾವು ಬಹಿರಂಗ ಹೇಳ್ತೇವೆ, ನಾವು JM ಸಿದ್ದೇಶ್ವರನ್ ಬಿಟ್ಟು ಮಲ್ಲಿಕಾರ್ಜುನಪ್ಪನ ಹೆಂಡತಿಗೆ ಹಾಕೋದು ಈ ಸರಿ ಒಟ್ಟು. ಯಾಕೆ ಮಲ್ಲಿಕಾರ್ಜುನಪ್ಪನಿಗೆ ಹೇಳ್ತೀರಾ? ಯಾಕೆ ಹಾಕ್ತೀವಿ ಅಂದ್ರೆ ಈಗ 3 ಸಲ ಯಾಕ್ಟ್ರಿಕ್ ಶಿವರಾಜ್ ಕುಮಾರ್ ಆದಂಗೆ ಆದ್ರೆ ನಮ್ಮ ಹರಪನಹಳ್ಳಿ ತಾಲೂಕು ಮಾತ್ರ ನೋಡಿಲ್ಲ ಅವರು. ಬರೀ ಚನ್ನಗೇರಿ ಹೊನ್ನಳ್ಳಿ ಅಂತ ಮಾಡ್ಯಾರ. ಆದ್ರೆ ಹಾಕೋದೆ ಕಾಂಗ್ರೆಸ್. ಯಾಕೆ ಹಾಕ್ತೀವಿ ಅಂದರೆ ಒಬ್ಬ ಬಡವ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಸಿದ್ದರಾಮಯ್ಯ ಕೊಟ್ಟಿದ್ದಾನೆ. ಇಷ್ಟು ಸರಿ ಎಷ್ಟೇ ಮುಖ್ಯಮಂತ್ರಿ ಯಡಿಯೂರಪ್ಪ ಆದ, ಸದಾನಂದ ಗೌಡ ಆದ, ಜಗದೀಶ್ ಶೆಟ್ಟರ್ ಆದ್ರೆ ಯಾವನು ಏನು ಮಾಡೋಕ್ಕಾಗಿಲ್ಲ. 5 ವರ್ಷ ಗೌರ್ಮೆಂಟ್ ಯಾವನು ಆಳಕ್ಕಾಗಿಲ್ಲ. ಸಿದ್ದರಾಮಯ್ಯನೇ ಗಂಡು ಮಗ ಇವತ್ತು ನಮ್ಮ ಕರ್ನಾಟಕದಲ್ಲಿ. ದೇಶಕ್ಕೆ ಯಾರು ಬೇಕಂದ್ರೆ ಅವತ್ತು ಇಂದಿರಾ ಗಾಂಧಿ ಮಾಡಿಗಿದ್ದ, ಇವತ್ತು ರಾಹುಲ್ ಗಾಂಧಿನ ಬೇಕಂತ ನಾವು ಜಯಿಸ್ತೇವೆ. ಸಿದ್ದೇಶ್. ಈ ಸಲ ಯಾರಿಗೆ ವೋಟ್ ಹಾಕ್ತೀರಾ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ಹಾಕ್ತೀರಾ? ಅವರು ಎಲ್ಲ ಒಳ್ಳೇದು ಮಾಡಿದ, ಹಂಗಾಗಿ ಕಾಂಗ್ರೆಸ್ ವೋಟ್ ಹಾಕ್ಬೇಕು. ಯಾರು ಬೇಕು ಈ ಸಲ? ಇವರು ರಾಹುಲ್ ಗಾಂಧಿ. ನಮ್ಮದು ತೌಡೂರು ತಾಂಡ. ಹೆಸರು? ಯೋಗೇಶ್ ಅಂತ. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? BJP. ಯಾಕೆ BJPಗೆ ಮಾಡ್ತೀರಾ? ಮೋದಿ ಅಭಿಮಾನಿ ಅದಕ್ಕೆ. ದೇಶಕ್ಕೆ ಮೋದಿ ಬೇಕಂತ. ಹೌದು. ಮೋದಿ ಬರ್ತಾ ಇದ್ದಾರೆ, ನಾವೆಲ್ಲ ಬರ್ತಾ ಇದೀವಿ. ಏನು ಆಶ್ವಾಸನೆ ಕೊಡ್ತಾರಂತ ನಿಮಗೆ ಭರವಸೆ ಇದೆ? ಅವ್ರು ಏನು ಆಶ್ವಾಸನೆ ಕೊಟ್ಟರು ನಾವೆಲ್ಲ ಅದಕ್ಕೂ ಸ್ವೀಕರಿಸಕ್ಕೆ ಸಿದ್ಧ ಇದೀವಿ. ಮೊದಲೇ ಎಲೆಕ್ಷನ್ನಾಗ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಇನ್ನೂ ಮಟ್ಟ ಬಂದಿಲ್ಲ. ಅವ್ರು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಿಲ್ಲ. ಅವರು ಕಪ್ಪು ಹಣ ತೆಗೆದ್ರೆ ಅದು ಒಬ್ಬೊಬ್ಬರಿಗೆ 15 ಲಕ್ಷ ಹಂಚಬಹುದು ಅಂತ ಹೇಳಿದ್ರು. 10 ವರ್ಷ ಆದರೂ ಕಪ್ಪು ಹಣ ತಂದಿಲ್ಲ. ತೆಗಿಬಹುದು ಮುಂದಿನ ದಿನದಲ್ಲಿ ತೆಗಿಲಿಲ್ಲ ಅಂದ್ರೂ ನಮಗೆ ದೇಶಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ಚೆನ್ನಾಗ. ಥ್ಯಾಂಕ್ಸ್. ಓಕೆ. ಹೆಸರು ಕರಿಯಪ್ಪ. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? BJP ಮಾಡ್ತಾರೆ. BJPಗೆ ಯಾಕೆ ಮಾಡ್ತೀರಾ? ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ. ದೇಶಕ್ಕೆ ನರೇಂದ್ರ ಮೋದಿ ಅಂತ ನಿಮ್ಮ ಆಸೆ. ದಾವಣಗೆರೆಗೆ ಭಾನುವಾರ ದಿವಸ ನರೇಂದ್ರ ಮೋದಿ ನಾಳೆ ಬರ್ತಾರೆ. ಇಲ್ಲಿ ಬಂದ್ರೆ ನಿಮ್ಗೆ ಏನು ಆಶ್ವಾಸನೆ ಕೊಡ್ತೇವೆ ಅಂತ ಭರವಸೆ ಐತಿ? ಅವ್ರು ಏನಾರ ಕೊಡ್ಲಿ, ನಮಗೆ ಮುಂದೆ ಒಳ್ಳೇದು ಮಾಡ್ತಾರ ಅನ್ನೋ ನಂಬಿಕೆ ಐತಿ ಅವ್ರ ಮೇಲೆ. ಹಂಗಾಗಿ ನೀವು ನರೇಂದ್ರ ಮೋದಿ ಮಾಡ್ತೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುನೀತಾ. ಈ ಸಲ ಯಾರಿಗೆ ವೋಟ್ ಹಾಕ್ತೀರಾ? ನಾವ್ರ ಇನ್ನೂ ಯೋಚನೆ ಮಾಡಿಲ್ಲ, ಯೋಚನೆ ಮಾಡ್ಬೇಕು. ನಿಮ್ಗೆ ಯಾರು ಬಂದ್ರೆ ಒಳ್ಳೇದಂತ ಐತಿ? ನಮಗೆ ಯಾರು ಒಳ್ಳೆಯವ್ರು ಅನಿಸ್ತತ ಇನ್ನು ನಮಗೆ ಗೊತ್ತಾಗಿಲ್ಲ. ನಮ್ಮ ಕಡೆ ಯಾರು ಒಳ್ಳೆಯವ್ರು. ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಉಚಿತ ಬಸ್ ಪಾಸ್, ಇದೆಲ್ಲ ನಮ್ಗೆ ಕಾಂಗ್ರೆಸ್ಸಿಗೆ ಹಾಕ್ತೀರಾ ಇನ್ನು BJPಗೆ ಹಾಕ್ತೀರಾ ಅಂತ ನೀವು ಇನ್ನೂ ಡಿಸೈಡ್ ಮಾಡಿಲ್ಲ? ಇನ್ನೂ ಮಾಡಿಲ್ಲ, ಮಾಡ್ಬೇಕು, ಡಿಸೈಡ್ ಮಾಡ್ಬೇಕು. ನಿಮಗೆ ಯಾರು ಚೆನ್ನಾಗಿ ಅಂತ ತಿಳಿತಾರೆ? ಈಗ ದೇಶಕ್ಕೆ ಯಾರು ಒಳ್ಳೆಯವ್ರಂತ ನಿಮಗೆ ಬಯಸ್ತೀರಾ? ನಮಗೆ ಮೋದಿನೂ ಭಾಳ ಮಾಡಿದ್ದಾರೆ ಕೆಲಸನ. ಈಗ ಇವರು ಕಾಂಗ್ರೆಸ್ನವರು ಈಗ ಹೇಳ್ಬೇಕಂದ್ರೆ ಕರ್ನಾಟಕದಾಗ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಮೋದಿಜಿನೂ ಭಾಳ ಮಾಡಿದ್ದಾರೆ. ಮಮತಾ ಅಂತ. ಈ ಸಲ ಯಾರಿಗೆ ವೋಟ್ ಮಾಡ್ತಾರೆ? ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಹಾಕ್ತೀವಿ. ಈ ಕಾಂಗ್ರೆಸ್ ಗೌರ್ಮೆಂಟ್ ಆಲ್ರೆಡಿ ನಿಮಗೆ 5 ಭಾಗ್ಯಗಳು ಕೊಟ್ಟಿದ್ದಾವೆ.
ಗೃಹಲಕ್ಷ್ಮಿ ಭಾಗ್ಯ 2000 ರೂಪಾಯಿ ಬರ್ತೈತಿ, ಅನ್ನ ಭಾಗ್ಯ ಬರ್ತೈತಿ, ರೇಷನ್ ದುಡ್ಡು ಬರಾಕತ್ತಾವು, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಬಸ್ ಪಾಸ್ ಮಾಡಿದ್ದಾರೆ, ಬಸ್ ಫ್ರೀ ಮಹಿಳೆಯರು ಅಡ್ಡಾಡಕ್ಕೆ, ಇಷ್ಟೆಲ್ಲ ಸಿದ್ದರಾಮಯ್ಯ ಸರ್ಕಾರ ಮಾಡಿದೈತಿ. ನಮಗೆ ಯಾರು ಸಹಾಯ ಮಾಡ್ತಾರೋ, ಯಾರು ಅನುಕೂಲ ಮಾಡ್ತಾರೋ ಅವ್ರಿಗೆ ಅಷ್ಟೇ. ಈಗ 1 ವರ್ಷದಿಂದ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ನಿಮ್ಗೆ ಸಹಾಯ ಮಾಡಕತ್ತಲ್ಲ, ಅದಕ್ಕೆ ಆಗ್ತೀವಿ. ನಮಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ಆಗ್ತೀವಿ. ಈಗ ಕನ್ನಡ ಕವಿ ನಿಮ್ಮ ಹೆಸರು ಶಂಕರಪ್ಪ. ಈ ಸಲ ಯಾವ್ದಕ್ಕೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ಸಿಗೆ ಯಾಕೆ? ಏನ ಈ ಸಲ ಹಾಕಕ್ಕಂತ ಇದ್ವಿ, ಇಷ್ಟು ಬಿ ಜೆ ಪಿ ಹಾಕ್ತಿದ್ವಿ, ಈ ಸಲ ಕಾಂಗ್ರೆಸ್ ಹಾಕ. ಕಾಂಗ್ರೆಸ್ಸಿಂದ ದಾವಣಗೆರೆ ಜಿಲ್ಲೆಗೆ ಯಾರು ಪ್ರತಿನಿಧಿ? ಶಿವಶಂಕರಪ್ಪ ಸೊಸೆ. ಅವ್ರ ಹೆಸರು ಏನಾಯ್ತಪ್ಪ ಅವ್ರದ್ದು? ಇಲ್ಲಿ ದಾವಣಗೆರೆ ಜಿಲ್ಲೆಗೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಅವರ ಹೆಂಡತಿ, ಕಾಂಗ್ರೆಸ್ ಇಂದ ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ, ಮತ್ತೆ ಬಿಜಿ ವಿನಯ್ ಕುಮಾರ್ ಅಂತ ಸಮಾಜದಿಂದ ಒಬ್ರು ಒಳ್ಳೆ ವ್ಯಕ್ತಿ ಈಗ ಹೊಸಬ್ರು ಬಂದಿದ್ದಾರೆ. ಈ ಸಲ ಕಾಂಗ್ರೆಸ್ಸಿಗೆ 5 ಗ್ಯಾರಂಟಿಗಳು ಏನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೋಡಿ ಆಗ್ತಿದ್ದೀರಾ? ನೋಡಿ ಆಗ್ತಾ ಇಲ್ಲ, ಅದು ಮುಂದೆ ಒಳ್ಳೇದಾಗತ್ತ ಅಕ್ಕತ್ತ ಎಲ್ಲ ಬಿಟ್ಟಿಲ್ಲ. ಅದು ನೀನು ಕಷ್ಟನೇ. ಎಲ್ಲ ರೇಟ್ ಇದು ಮಾಡಿದ್ದಾರೆ, ಬೇಳೆ ರೇಟ್ ಮಾಡಿದ್ದಾರೆ, ಎಣ್ಣೆ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ, ಹೊಲ ಹೆಸರು ಮಾಡ್ಕೊಳಕ್ಕೆ ಹೋದ್ರೆ ಹೆಚ್ಚಿಗೆ ಮಾಡಿದ್ದಾರೆ, ಖಾತೆ ಮಾಡ್ಸ್ಕೊಳಕ್ಕೆ ಹೋದ್ರೆ. ಈ ಸಲ ದೇಶಕ್ಕೆ ಯಾರು ಪ್ರಧಾನಿ ಆಗ್ಬೇಕಂತ ನಿಮ್ಮ ಅನಿಸಿಕೆ? ಮೋದಿ ಆದ್ರೆ ಪಾಡ ಐತಿ. ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂತೀರಾ? ಅಲ್ಲಲ್ಲ, ನಾವು ಒಂದು ಹೇಳಿದ್ರೆ ಹಾಕತ್ತ. ಜಿಲ್ಲೆಗೆ ಕಾಂಗ್ರೆಸ್ ಬೇಕು, ದೇಶಕ್ಕೆ ಪ್ರಧಾನಿ ಮೋದಿ ಬೇಕು. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರಣ್ಣ? ಮಂಜಪ್ಪ. ಈ ಸಲ ಯಾರಿಗೆ ಓಟ್ ಹಾಕ್ತೀರಾ? ಮೋದಿಜಿ. ದಾವಣಗೆರೆ ಜಿಲ್ಲೆಗೆ ಯಾರು ಕ್ಯಾಂಡಿಡೇಟ್? ಈತ GM ಸಿದ್ದೇಶಣ್ಣ. ಹೆಣ್ಮಕ್ಳು. ಯಾಕೆ ಮೋದಿಗೆ ಓಟ್ ಹಾಕ್ಬೇಕಂತ ನೀವು? ಮೋದಿ ನಮಗೆ ಬೇಕು, ಆಗ್ತವೆ, ಪಕ್ಷ ಪರವಾಗಿ ಆಗ್ತಾವೆ. ನಾವು ಬಿಜೆಪಿಯಿಂದ ಕಾರ್ಯಕರ್ತರಾಗಿದ್ರೆ ಅದಕ್ಕೋಸ್ಕರ ಬಿಜೆಪಿಗೆ. ಥ್ಯಾಂಕ್ಸ್. ಈ ಸಲ ಯಾರಿಗೆ ಓಟ್ ಹಾಕ್ತೀರಾ? ಬಿಜೆಪಿಗೆ. ಯಾರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಇಲ್ಲಿ? ಇದು ಸಿದ್ದೇಶ್ವರ ಹೆಂಡತಿ. ಏನು ಹೆಸರು? ಗಾಯತ್ರಿ. ಯಾಕೆ ಬಿಜೆಪಿಗೆ ಹಾಕ್ತೀರಾ? ಒಟ್ಟು ಅವರು ಒಳ್ಳೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಮೋದಿಯವರು. ಅದಕ್ಕಾಗಿ ದುಡ್ಕ ತಿನ್ನಿರಿ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೀವಿ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ 5 ಗ್ಯಾರಂಟಿಗಳು ಕೊಟ್ಟು, ಆ ಗ್ಯಾರಂಟಿ ನಮಗೆ ಉಪಯೋಗ ಇಲ್ಲ. ನಾವು ದುಡ್ಕ ತಿಂತೇವೆ, ಯಾಕಂದರೆ ನಮಗೆ ಕೈಕಾಲು ಗಟ್ಟಿದೆ, ದುಡ್ಕ ತಿನ್ನಬೇಕು. ಆ ಗ್ಯಾರಂಟಿ ತಗೊಂಡು ಹೆಣ್ಮಕ್ಳು ಪಾಪ ಎಲ್ಲ ಬಿಟ್ಟು ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಮನೆ ಅಡುಗೆನೂ ಆಗಲ್ಲ, ಮಕ್ಕಳಿಗೆ ಶಾಲೆ ಇಲ್ಲ, ಸರಿಯಾಗಿಲ್ಲ. ಆ ಗ್ಯಾರಂಟಿ ತಗೊಂಡು ಏನು ಮಾಡಲಿ ಹೇಳಿ? ಅದಕ್ಕೋಸ್ಕರ ನೀವು ಮೋದಿಗೆ ಓಟ್ ಹಾಕ್ತೀವಿ. ಯಾಕಂದ್ರೆ ಪ್ರಧಾನಿ ಮೋದಿ ಆಗಬೇಕು, ಆದರೂ ಒಳ್ಳೆಯದು. ಯಾಕಂದರೆ ಎಲ್ಲರೂ ಒಂದೇ ನಮ್ಮನೆ ಅಂತ ಕಾಣ್ತಾರೆ ಅವರು ಇವರು ಭೇದ ಇಲ್ಲ, ಏನಿಲ್ಲ. ನಾವು ದುಡ್ಕ ತಿನ್ನಬೇಕು ಅಂತ ಅವ್ರಿಗೆ ನಾವು ಹೇಳೋದು. ನಾವು ದುಡ್ಕ ತಿನ್ನೋಣ, ನಮಗೆ ಆ ಪ್ರಿಯ ಆಸೆ ಬೇಡ. ಈಗ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ಎಲ್ಲ ಹೆಣ್ಮಕ್ಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡೋ. ಅದನ್ನೇ ಹೇಳ್ತಲ್ಲ, ನಮಗೆ ಆಸೆ ಇಲ್ಲ. ಹೆಣ್ಮಕ್ಳು ಪಾಪ ಅವರು ಅದು ಬೇಡ ಅಂತಾರೆ. ಯಾಕೆಂದ್ರೆ ಕೆಲಸ ಬಿಟ್ಟು ಅಲ್ಲಿ ಹೋಗಬೇಕು, ಅದನ್ನ ಕಾಯೋಕ್ಕೆ. ಅದು ಸುಮ್ಮನೆ ಮನೆಗೇನು ಕೊಡೋದಿಲ್ಲ, ಕೆಲಸ ಬಿಟ್ಟು ನಾವು ಹೋಗ್ಬೇಕು. ಎಲ್ಲಿಗೆ? ಅವರು ಕಾಯೋಕ್ಕೆ ರೊಕ್ಕ ಕೊಡ್ತಾರೆ ಅಂತ ಆಸೆಗೆ ಅಲ್ಲಿ ಹೋಗಿ ಭಾಳ ಜಂಜಾಲ ವ್ಯಾಪಾರ. ಎಲ್ಲಿ ಬ್ಯಾಂಕಿಗೆ ಬರ್ತದೆ? ಬ್ಯಾಂಕಿಗೆ ಬಂದು ನೋಡಿದೀವಿ, ಎಲ್ಲದು ಉಪಯೋಗ ಇಲ್ಲ. ಅದಕ್ಕಾಗಿ ನಮಗೆ ಬೇಡ, ನಾವು ದುಡ್ಕ ತಿನ್ನೋಣ. ನಮಗೆ ಆಸೆನೇ ಬೇಡಲ್ಲ, ದುಡ್ಕ ತಿನ್ನೋಣ ನಾವು. ಅದಕ್ಕೋಸ್ಕರ ನೀವು ಮೋದಿ ವೋಟ್ ಮಾಡ್ತೀವಿ. ದಾವಣಗೆರೆ ನಗರಕ್ಕೆ ನಾಳೆ ಹೈಸ್ಕೂಲ್ ಫೀಲ್ಡ್ನಲ್ಲಿ ಮೋದಿ ಅವರು ಬರಾಕತ್ತಾರೆ. ಆ ಫಂಕ್ಷನಿಗೆ ನೀವು ಹೋಗ್ತೀರಾ? ಹೋಗ್ತೇವೆ. ಅಯ್ಯೋ, ನಾವು ಏನು ಭರವಸೆ ಕೊಡ್ತೀರಿ ಜನರಿಗೆ ಅಂತ ನಿಮಗೆ ಆಶ್ವಾಸನೆ ಐತಿ? ಅದು ನಾವು ಕೇಳೋದು. ಅವ್ರು ಕೊಟ್ಟಂಗೆ ಅವ್ರು ಏನು ಕೊಡ್ತಾರೋ ಅವ್ರ ಮನಸ್ಸಿಗೆ ಬರಬೇಕು, ನಾವೆಲ್ಲ ಹೇಳೋದಲ್ಲ. ಅವ್ರ ಮನಸ್ಸಲ್ಲಿ ಏನೈತೋ ಅದು ಆಸೆನೂ ಇರಬೇಕಲ್ಲ, ಹಿಂಗೆ ಮಾಡ್ಬೇಕಂತೇಳಿ. ಹೌದು, ಮಾಡೋದು ನಾನು ಹೇಳ್ದಲ್ಲ. ಅವ್ರದ್ದು ಮನಸ್ಸಲ್ಲಿ ಏನೈತೋ ಅದನ್ನು ಮಾಡ್ತಾರೆ, ಗೊತ್ತಾಯ್ತು. ಅವ್ರು ಹೇಳ್ತಾರೆ ಇಂಥದ್ದು ಬೇಕಂತ. ಏನು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಿಮ್ಮ ಮನಸ್ಸಿಗೆ? ನಮ್ಮ ಮನಸ್ಸಿಗೆ ಅಂದರೆ ಅವ್ರು ಬಡ ಜನಕ್ಕೆ ಈ ಧಾನ್ಯ ದಂಸಗಳು ಇವೆಲ್ಲ ಕಮ್ಮಿ ಮಾಡ್ಕೊಂತ, ಕರೆಂಟ್ ಬಿಲ್ಲು ಅವೆಲ್ಲ ಕಮ್ಮಿ ಮಾಡಲಿ, ಅಷ್ಟೇ ಬೇಕು. ಆಮೇಲೆ ಬಡ ಜನಕ್ಕೆ ತಡ್ರಿ, ಸಿದ್ದರಾಮಯ್ಯ ಫ್ರೀ ಕೊಟ್ಟಿದ್ದಾನೆ, ಅದು ಈ ಸಂಬಂಧ ಇಲ್ಲ. ನಾನು ಏನು ಹೇಳ್ತೇನೆ, ಫ್ರೀ ಬೇಕಾಗಿಲ್ಲ. ನಮಗೇನು ಹೇಳ್ತೀವಿ, ಫ್ರೀ ಬೇಕಂತಿಲ್ಲ. ನಮಗೆ ಗೊತ್ತಾಯ್ತಾ, ದುಡ್ಕ ತಿನ್ನೋಕ್ಕೆ ಬಡ ಜನಕ್ಕೆ ಮನೆ ಮಾಡಿಕೊಡ್ಲಿ ಅವರು, ಅಷ್ಟೇ. ಮೋದಿಯವ್ರು ಹೇಳಿ ಅದನ್ನು ಮನೆ ಮಾಡಿಕೊಡ್ಲಿ. ಬಡ ಜನಕ್ಕೆ ಯಾರಿಗೆ ಮನೆ ಇಲ್ಲೋ ಅವ್ರಿಗೆ ಮನೆ, ಬಡವರಿಗೆ ಎಲ್ಲ ಸವಲತ್ತುಗಳು ಮೋದಿ ಅವರು ಮಾಡಬೇಕು. ಹೌದು, ಅನ್ನೋದೇ ಅದೇ. ನಾವು ಅವ್ರಿಗೆ ಬಡ ಜನಕ್ಕೆ ಏನು ಪಾಪ ಬಡ ಜನಕ್ಕೆ ಊಟಕ್ಕೆ ಇರೋದಿಲ್ಲ ಕೆಲವರಿಗೆ, ಅಂಥವ್ರಿಗೆ ಸೋವಿಯಾಗಿ ಮಾಡಲಿ. ಈಗ ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯ ಅಂತ ಊಟಕ್ಕೆ ಕೊಟ್ಟಿದ್ದಾರಲ್ಲ, ಅವರ ಅಕ್ಕಿನ ಇನ್ನೂ ಕೊಟ್ಟಿಲ್ಲ. ಪಾಪ ದುಡ್ಡು ಹಾಕ್ತಿ ಅಂತ ಪಾಪ ಬ್ಯಾಂಕಲ್ಲಿ ಓಡಾಡ್ತಾರೆ. ಕೆಲವರಿಗೆ ಬಂದಿತ್ತು, ಕೆಲವರಿಗೆ ಬರಲಿಲ್ಲ. 4ನೇ ಭಾಗ ಬಂದಿತ್ತು, 75% ಬರಲಿಲ್ಲ ಸರ್. ಅದು ವೋಟ್ ಮಾಡಬೇಕಂತ. ಹೌದು, ಮೋದಿಗೆ ಮೋಟಿ ಹಾಕೋದು ಒಳ್ಳೆಯದು. ಯಾಕಂದರೆ ಅವರು ಪ್ರತಿಯೊಂದು ಆಗಲಿ, ಯಾವುದೇ ಒಂದು ಆಗಲಿ, ಅವರು ದೃಷ್ಟಿಯಲ್ಲಿ ತಗೊಂಡು ಅದು ಮಾಡ್ತಾರೆ. ಬಡ ಜನಕ್ಕೆ ಮನೆಗಳು ಮಾಡಿಕೊಡ್ಬೇಕು, ಸವಲತ್ತು ಅವರಿಗೆ ಬೇಕಾದ ಸವಲತ್ತು ಮಾಡಬೇಕು. ಈಗ ಎಲ್ಲ ಕಾರ್ಪೊರೇಟರ್ಸ್ಗಳ ಸಾಲ ಮನ್ನಾ ಮಾಡಿ ಬಡವರಿಗೆ ಏನು ಸಾಲ ಮನ್ನಾ ಮಾಡಿಲ್ಲ ಅವರು. ಬಡವರಿಗೆಲ್ಲ ತಡಿ ಅವರು ದೇಶದ ದುಡ್ಡು ತಗೊಂಡೋಗಿ ಹೊರಗಡೆ ತಗೊಂಡು ಹಾಕೊಂಡು ಹೋಗಿದಾರಲ್ಲ, ಅಂಥವರಿಗೆಲ್ಲ ಸಾಲ ಮನ್ನಾ ಮಾಡಿದ್ದಾರೆ. ಮಾಡಿರಲಿ, ಕೇಳಿ.
ಅವರೀಗ ರೈತರಿಗೆ ಕೆಲವರಿಗೆ 2 ಲಕ್ಷ ಹಾಕ್ತಾ ಇದ್ದರು, ಹಾಕ್ತಾ ಇದ್ದಾರೆ, ಅವರು ಹಾಕ್ತಾ ಇದ್ದಾರೆ. ಇನ್ನೂ ಬರ್ತದೆ, ಇನ್ನು ಮಾಡ್ತಾರೆ. ಬಂದಿತ್ತು ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾನು ಕೇಳಿದೆ, ಗೊಬ್ಬರ ಅಂಗಡಿಯಲ್ಲಿ ಬರ್ತಾರಲ್ಲ ಮಾತಾಡಿ, ನಾನು 4 ಕಡೆ ತಿರುಗ್ತಾ ಇದ್ದೇನೆ, ಚಾ ಮಾಡ್ತೇನೆ, ನಾನು ಕೇಳ್ತಾ ಇದ್ದೇನೆ, ಬಂದಿತ್ತು ನಮಗೆ ಅಂತಾರೆ. ನರೇಂದ್ರ ಮೋದಿ ಅವರು ಟೀಮ್ ಅಲ್ಲ, ಅದು ಅವ್ರು ಮಾಡ್ತಾರೆ, ಅದು ವಿಷಯ ಬೇರೆ. ಅವರು ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೆಚ್ಚಿಗೆ ಮಾಡಿ, ಈಗ ನನ್ನ ಸ್ವತಂತ್ರಕ್ಕೆ ನಾನು ಮಾಡ್ತಾ ಇದ್ದೇನೆ, ಅದಕ್ಕಿಂತ ಅಲ್ಲ, ನನ್ನ ಇದಕ್ಕಾಗಿ ನಾನು ಮಾಡ್ತಾ ಇದ್ದೆ, ನನ್ನ ಹೊಟ್ಟೆಪಾಡಿಗೆ. ಅವರು ಬಡ ಜನಿಗೆ ಸಹಾಯ ಮಾಡಲಿ ಅಂತ ನಾವು ಕೇಳ್ಕೊಂತ ಇದ್ದೇವೆ. ನಿಮ್ಮ ಹೆಸರು? ಹಮೀದ್. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? ನಾವು ಕಾಂಗ್ರೆಸ್ಸಿಗೆ. ಯಾರದಾರ ಕಾಂಗ್ರೆಸ್ಸಿಂದ ಪ್ರತಿನಿಧಿ? ಇವರ ಯಾರು, ನಮ್ಮ ಸಿದ್ದೇಶ್ ಮನೆಯವರು ಪತ್ನಿ ಬಿಜೆಪಿಯಿಂದ ಇರೋದು. ಬಿಜೆಪಿಯಿಂದ ಬಿಜೆಪಿ ಜಿಲ್ಲೆ ದಾವಣಗೆರೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಅಂತ ಮನೆಯವರು, ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅಂತ ಅವರ ಹೆಂಡತಿ. ಅವ್ರಿಗೆ ನಿಮಗೆ ಯಾರಿಗೆ ವೋಟ್ ಹಾಕ್ತೀರಾ? ಕಾಂಗ್ರೆಸ್ ರೀ. ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀರಾ? ಯಾಕೆ ಕಾಂಗ್ರೆಸ್ಸಿಗೆ ಹಾಕ್ತೀರಾ? ಸುಮಾರು ಮಲ್ಲಿಕಾರ್ಜುನ. ಹೌದೇ, ಯಾಕೆ ಹಾಕ್ತೀರಾ ಕಾಂಗ್ರೆಸ್ಸಿಗೆ? ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದು, ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಹಾಕ್ತೀರಾ? ಇಲ್ಲ, ನಾವು ಯಾವಾಗಲೂ ಕಾಂಗ್ರೆಸ್ ಹಾಕ್ತಾವೆ. ನಾನು ಕಾಂಗ್ರೆಸ್ಸಿಗೆ ಹಾಕ್ತೀವಿ, ಮುಂದೆನೂ ಮುಂದಿನ ಕಾಂಗ್ರೆಸ್ ಹಾಕ್ಬೇಕು ಅಷ್ಟೇ. ಥ್ಯಾಂಕ್ ಯು. ಏನು ಮದ್ದು ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಬಿಜೆಪಿ, ಪಕ್ಕ ಬಿಜೆಪಿ. ಬಿಜೆಪಿಯಿಂದ ಯಾರು ಅಭ್ಯರ್ಥಿ? ದಾವಣಗೆರೆ ಜಿಲ್ಲೆ ಯಾರು ಏನೋ ಗೊತ್ತಿಲ್ಲ, ಅಲ್ಲಿ ಮ್ಯಾಲೊಬ್ಬನಲ್ಲ ಅವನಿಗೆ ಆಗ್ತಿರೋದು. ಇಲ್ಲಿ ಸೊಳ್ಳೆ ಮಕ್ಳು ಏನು ಮಾಡಿಲ್ಲ, ಕೆಲಸ ಏನು ಮಾಡಿಲ್ಲ. ಅವರು ಯಾರು ಮಾಡಿಲ್ಲ? ನಮ್ಮರೇ ಮಾಡಿಲ್ಲ. ಇವ್ರು ಏನು ನಿಂತಾರಲ್ಲ, ಅವ್ರು ಯಾರು ಮಾಡಿಲ್ಲ. ಮತ್ತೆ ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತಿರಲ್ಲ? ಅದು ಮೋದಿ ನೋಡೇ ಹಾಕೋದು ನಾವು ವೋಟ್. ಮೋದಿಗೋಸ್ಕರ ಬಿಜೆಪಿ ವೋಟ್ ಹಾಕ್ತೀರಾ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ವೋಟ್ ಬಿಜೆಪಿಗೆ ಹಾಕೋದು. ಇಲ್ಲಿ ಬಿಜೆಪಿಯಿಂದ ಸಿದ್ದೇಶ್ ಅವ್ರ ಪತ್ನಿ GM ಸಿದ್ದೇಶ್ ಅವ್ರ ಪತ್ನಿ ಅವ್ರಿಗೆ ಹಾಕ್ತೀನಿ ಅಂತೀರ, ಅವ್ರ ಹೆಸರು ಗೊತ್ತಿಲ್ಲ ನಿಮ್ಗೆ? ಸಿದ್ದೇಶ್ವರ್ ಅಂತ ಗೊತ್ತಿಲ್ಲ. ಅವರು ಕೆಲಸ ಮಾಡಿದ್ರೆ ಗೊತ್ತಾಗದು, ಮೋದಿ ಮುಖ ನೋಡಿ ನೀವು ವೋಟ್ ಹಾಕ್ತೀರಾ ಅಷ್ಟು ಬಿಟ್ರೆ ಏನಿಲ್ಲ. ನಮ್ಮದು ಬೋರವಣ್ಣಳ್ಳಿ ರೀ, ಆಲೇಶಿ ಅಂತೇಳಿ. ನಾವು ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ನಾವು ಕಾಂಗ್ರೆಸ್ಗೆ ವೋಟ್ ಮಾಡೋದ್ರಿ. ಯಾಕೆ ಕಾಂಗ್ರೆಸ್ಸಿಗೆ ಮಾಡ್ಬೇಕಂತ? ಕಾಂಗ್ರೆಸ್ಸಿಗೆ ಬಡವರಿಗೆಲ್ಲ ಒಳ್ಳೇದು ಮಾಡಿದಾರೆ ರೀ. ಅಕ್ಕಿ ಕೊಟ್ಟಿದ್ದಾರೆ, ಏನು ಆಮೇಲೆ 2000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಓದ ಹುಡುಗರಿಗೆ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರದಿಂದ ಹಿಂದಿನಿಂದಲೂ ಕಾಂಗ್ರೆಸ್ ಒಳ್ಳೇದು ಮಾಡೈತಿ. ಕಾಂಗ್ರೆಸ್ಗೆ ವೋಟ್ ಹಾಕಿ. ಕಾಂಗ್ರೆಸ್ಸಿಂದ ಯಾರಿಲ್ಲಿ ಪ್ರತಿನಿಧಿ? ಪ್ರಭಾ ಮಲ್ಲಿಕಾರ್ಜುನ್. SS ಮಲ್ಲಿಕಾರ್ಜುನ್ ಅವ್ರ ಪ್ರಭಾ ಮಲ್ಲಿಕಾರ್ಜುನ್. ಸಿದ್ದರಾಮಯ್ಯ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿದೆ, ಅದಕ್ಕೆ ನಂಬಿ ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಇದಾವೆ. ಇನ್ನೂ 5 ಗ್ಯಾರಂಟಿಗಳು ಕೊಡ್ತಾರೆ, ಅವನ್ನು ಪೂರೈಸ್ತಾರೆ. ಈ ಸಲ ನಮ್ಮ ದಾವಣಗೆರೆಗೆ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ ವೋಟ್ ಹಾಕೋದು, ಕಾಂಗ್ರೆಸ್ಸೇ ಬರೋದು. ಭಾರತ ದೇಶಕ್ಕೆ ಯಾರು ಬೇಕು? ಭಾರತಕ್ಕೆ ಮುಂದೆ ತೀರ್ಮಾನ ಮಾಡ್ತಾರೆ ರೀ. ಪಕ್ಷ ಯಾವ್ದು ಬರ್ತದೆ ಅದಕ್ಕೆ ತೀರ್ಮಾನ ಮಾಡ್ತಾರೆ. ನೀವು ಯಾರು ವೋಟ್ ಹಾಕ್ತಾರೋ ಅವರು ಅಲ್ಲಿ. ಈಗ ನಮಗೆ ರಾಹುಲ್ ಗಾಂಧಿನೇ. ಥ್ಯಾಂಕ್ ಯು. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? ಅದು ಮಲ್ಲಣ್ಣ ಅಂತೀವಿ. ಯಾರು ಅವ್ರ ಹೆಸರೇನು? ಎಮ್ಮ ಗೊತ್ತಲ್ಲ, ಒಟ್ಟಿಗೆ ಮಲ್ಲಿಕಾರ್ಜುನ ಫಸ್ಟ್. ನಮಗೆ ಯಾವ ಪಕ್ಷ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಸಿಗೆ ಮಾಡ್ತೀರಾ? ನಾವು ಹಿಂದಿನಿಂದ ಮುತ್ತಂದ ಕಾಲದಿಂದಲೇ ನಡ್ಕೊಂತ ಬಂದವೆ, ಅದಕ್ಕೆ ಮಾಡೋದು ನಾವು. ಈ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ, ಅದೆಲ್ಲ ಲಾಭ ತಗೊಂಡಿದ್ದೀರಾ? ಎಲ್ಲರೂ ತಗೊಂತಾರೆ. ನಾವು ಅವರು 1 ಲಕ್ಷ ರೂಪಾಯಿ ಎಲ್ಲ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರ. ಸರ್ಕಾರ ಬಂದ್ರೆ ಕೊಡ್ತಂತ ನಿಮ್ಗೆ ಭರೋಸೆ ಐತಾ? ಅದು ಇಲ್ಲ, ಅದು ಮುಂದೆ ಅದು ಹೆಂಗ ಕತೆ ಮಾಡೋದು ಮಾಡ್ತಾವ. ಒಟ್ಟ ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತೀವಿ. ಓಟ್ ಕಾಂಗ್ರೆಸ್ಗೆ ಮಾಡೋದು. ನಿಮ್ಮ ಹೆಸರು? ಸಾವಿತ್ರ. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? ಕಾಂಗ್ರೆಸ್ಗೆ. ಯಾರ್ರಿ ಕಾಂಗ್ರೆಸ್ ಇಂದ ಇಲ್ಲಿ ಅಭ್ಯರ್ಥಿ? ಅಲ್ಲಿ ಯಾರು? ಮಲ್ಲಿಕಾರ್ಜುನ್. ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಪತ್ನಿ. ಏನ್ ಸಿದ್ದರಾಮಯ್ಯ 5 ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಆ ಗ್ಯಾರಂಟಿಗಳಿಗೆ ನಂಬಿ ಕಾಂಗ್ರೆಸ್ಸಿಗೆ ಹಾಕ್ತಿದ್ದೀರಾ ಹೆಂಗೆ? ನಾವು ಅವ್ರಿಗೆ ಬಿಟ್ರೆ ಬೇರೆ ಎಂದು ಬೇರೆ ಇದನ್ನ ಮಾಡೇ ಇಲ್ರಿ. ಮೊದಲಿಂದಾನು ಕಾಂಗ್ರೆಸ್, ಮುಂದೇನು ಕಾಂಗ್ರೆಸ್. ಹ್ಞೂ. ಥ್ಯಾಂಕ್ ಯು. ಅರಸೀಕೆರೆ ಸರ್. ನಿಮ್ಮ ಹೆಸರು? ಮಮತಾ. ಈಗ ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ನಾವು ಕಾಂಗ್ರೆಸ್ಗೆ ಹಾಕ್ಬೇಕಂತ. ಕಾಂಗ್ರೆಸ್ಸಿಗೆ ಹಾಕ್ತೀರಾ? 2000 ರೂಪಾಯಿ ಮಾಡ್ಯಾನ, ಕರೆಂಟ್ ಬಿಲ್ ಕಡಿಮೆ ಮಾಡ್ಯಾನ, ಬಸ್ ಚಾರ್ಜ್ ಕಡಿಮೆ ಮಾಡ್ಯಾರ, ಹೆಣ್ಮಕ್ಳಿಗೆ ಓಡಾಡಕ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರ್ರಿ? ಸಿದ್ದರಾಮಯ್ಯ ರೀ. SS ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅಂತ ಕಾಂಗ್ರೆಸ್ನಿಂದ ಇರೋದು. ಪ್ರಭಾ ಮಲ್ಲಿಕಾರ್ಜುನ್. ಪ್ರಭಾ ಮಲ್ಲಿಕಾರ್ಜುನಿಗೆ ವೋಟ್ ಮಾಡ್ತೀರಾ ಈ ಸಲ? ಪ್ರಭಾ ಮಲ್ಲಿಕಾರ್ಜುನಿಗೆ ವೋಟ್ ಮಾಡ್ತೇವೆ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಜನಾಯಕ್. ಈ ಸಲಿಗೆ ಯಾರಿಗೆ ವೋಟ್ ಮಾಡ್ತೀರಾ? ಕಾಂಗ್ರೆಸ್ಸಿಗೆ. ಯಾಕೆ ಕಾಂಗ್ರೆಸ್ಸಿಗೆ ಮಾಡ್ತಾ ಇದ್ದೀರಾ? ನಾವು ಕಾಂಗ್ರೆಸ್ ಫಸ್ಟಿಂದ ಇರೋದು. ಅಭ್ಯರ್ಥಿ ಯಾರ್ರಿ ಕಾಂಗ್ರೆಸ್ಸಿಂದ? ಮಲ್ಲಿಕಾರ್ಜುನ್ ಅಂತಿ. ಪ್ರಭಾ ಮಲ್ಲಿಕಾರ್ಜುನ್ ಅಂತ. ಅಣ್ಣ ಯಾವ್ರು? ನಮ್ಮದು ಇಲ್ಲ ದಾವಣಗೆರೆ. ಚಿಲ್ಡೋಳಿ ಜಿಲ್ಲೆದವರು. ಯಾರಿಗೆ ವೋಟ್ ಮಾಡ್ತೀರಾ? ವೋಟ್ ಮಾಡೋಣ ಅಂತ ಎರಡನೇ ಪ್ರಶ್ನೆ ವ್ಯಕ್ತಿ ನೋಡಿ ಮಾಡೋಣ. ಆದರೂ ಹೆಣ್ಮಕ್ಳು ಪಾಪ ಮಕ್ಕಳು ಕರ್ಕೊಂಡು ಬೆಳಗ್ಗೆ ನಾಳೆ ಪ್ರಧಾನಮಂತ್ರಿ ಮೋದಿ ಅವರು ಹೈಸ್ಕೂಲ್ ಫೀಲ್ಡಿಗೆ ಬರಾಕತ್ತಾರೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ಬರಲಿ, ಅವರು ಒಳ್ಳೆಯ. ಆದರೆ ಈಗ ರೈತರಿಗೆ ಭಾರಿ ಕಷ್ಟ. ಹೆಣ್ಮಕ್ಳು ಈಗ 50 ರೂಪಾಯಿ ಇದ್ದದ್ದು ಕೂಲಿ ಮಾಡಿದವರು ಬಸ್ ಸ್ಟ್ಯಾಂಡಿಗೆ ಬಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ, ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ 2 ಕಿಲೋಮೀಟ್ರ್ ದೂರ ಹಾಕಿದ್ದಾರೆ ಬಸ್. ಅಲ್ಲಿಂದ ಬರ್ಬೇಕಂದ್ರೆ 50 ರೂಪಾಯಿ ಇದ್ದದ್ದು 150-200 ರೂಪಾಯಿ ಆಟ ಕೇಳ್ತಾರೆ. ಕೂಲಿ ಮಾಡೋರು ಎಲ್ಲಿಂದ ತರ್ತಾರೆ ಪಾಪ.
ಪಾಪ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲೇ ಹೊರಗಡೆ ಹಾಕಿದ್ರೆ ಚೆನ್ನಾಗಿತ್ತು ಅಂತ. ಫಂಕ್ಷನ್ ಊರೊರಗೆ ಫಂಕ್ಷನ್ ಅಲ್ಲಿ JMT ಕಾಲೇಜು ಅಥವಾ ಎಲ್ಲೇ ಫೀಲ್ಡ್ ಆರಾಮಿದ್ರೆ ಹಾಕಿದ್ರೆ ಮಹಿಳೆಯರಿಗೆ ತೊಂದರೆ ಆಗುತ್ತಲ್ಲ. ಈಗ ನೋಡಿ ಈಗ 40 ಡಿಗ್ರಿ ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಮಾಡಿದಾರಲ್ಲ ಅದ್ರಾಗ ಬರ್ಬೋದಲ್ಲ. 40 ಡಿಗ್ರಿ ಬಿಸಿಲೈತಿ. 40 ಡಿಗ್ರಿಯಲ್ಲಿ ಸಣ್ಣ ಮಕ್ಕಳು 2 ವರ್ಷ ಮಕ್ಕಳು ಕುಂತ್ಕೊಂಡು ಬೆಳಗ್ಗೆ 8ರಿಂದ 12 ಗಂಟೆವರೆಗೆ ಕುಂತಿದ್ದಾರೆ. ಏನು ಮಾಡೋದು ಈ ಥರ ತೊಂದರೆ ಆಕ್ಕವೆ. ಜನರಿಗೆ ಅನುಕೂಲ ಮಾಡಬೇಕು, ಭಾಳ ತೊಂದರೆ ಮಾಡಿದ್ದಾರೆ. ಅಲ್ಲಾಗಿ ಕೂಲಿ ಮಾಡೋರು ಪಾಪ ಎಲ್ಲಿಂದ ತರ್ತಾರೆ? 50 ರೂಪಾಯಿ 150 ಬಸ್ ಚಾರ್ಜ್ ಇಟ್ಕೊಂಡು ಕಷ್ಟ ಅಲ್ಲ. ಬಸ್ ಚಾರ್ಜಿಗೆ ಸಿದ್ದರಾಮಯ್ಯ ಫ್ರೀ ಮಾಡಿದಾರಲ್ಲ ಹೆಣ್ಮಕ್ಳು ಮಾಡಿದ್ದಾರೆ ಎಲ್ಲ. ಅಲ್ಲಿಂದ ಅವ್ರವ್ರಿಗೆ ತಲುಪಬೇಕಲ್ಲ. ಬೆಳಗ್ಗೆ ಆ ಬಸ್ ಅಂತೂ ಟೈಮಿಗೆ ಸರಿ ಸಿಗಲ್ಲ. ಅದೇ ಬಸ್ ಹುಡುಕಾಕ್ಬೇಕಲ್ಲ 150 ರೂಪಾಯಿ ಹೊರಗಡೆ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲಿ ಅದಲ್ರಿ ಇವತ್ತಿಂದ ಹೇಳೋದು ನಾನು, ಇವತ್ತಿನ ಪರಿಸ್ಥಿತಿ ಹೇಳೋದು. ಪಕ್ಷದವ್ರು ಕರ್ಕೊಂಬರ್ತಾರೆ ಬಿಡು. ಇವತ್ತು ಏನೈತಲ್ಲ ಇವತ್ತಿನ ವಾತಾವರಣ ಹಂಗೈತದು. ಅದಕ್ಕೆ ಪಾಪ ಮೋದಿ ಕೆಟ್ಟದ ಅಂತ ಹೇಳೋದು. ನಾಳೆ ಏನು ಫಂಕ್ಷನ್ ನಡೆಯಕತ್ತೈತಿ ಆ ಫಂಕ್ಷನಿಗೋಸ್ಕರ ಸವಲತ್ತು ಮಾಡಬೇಕಂತ ನಿಮ್ಮ ಅದೇ ಈಗ ಹೆಣ್ಮಕ್ಳು ಮಹಿಳೆಯರು ಹಳ್ಳಿಯಿಂದ ಬಂದವರಿಗೆ ಬಸ್ಸು ದೂರ 2 ಕಿಲೋಮೀಟ್ರ್ ಇಟ್ಬಿಟ್ರ ಅಲ್ಲಿಗೆ ಹೋಗ್ಬೇಕಲ್ಲ ಆಟೋಕ್ಕೆ. ಅದು ತೊಂದರೆ ಮಹಿಳೆಯರಿಗೆ ಪಾಪ. ಓಟ್ ಯಾರಿಗೆ ಮಾಡ್ತೀರಿ ಈ ಸಲ? ಊಟ ಯಾರಿಗಾರ ಮಾಡೋದು ಅಂತ ದೇಶಕ್ಕೆ ಯಾರು ಬಂದರೆ ಒಳ್ಳೇದಂತೀರ? ಯಾರು ಒಳ್ಳೆಯವ್ರು ಯಾರು ಕೆಟ್ಟ ಎಲ್ಲರೂ ಒಳ್ಳೆಯವ್ರೆ. ಯಾರಿಗಾರು ಒಬ್ಬರು ಮಾಡೋದು ಬಿಡು. ವ್ಯಕ್ತಿ ನೋಡಿ ವ್ಯಕ್ತಿತ್ವದ ಬಗ್ಗೆ ನೀವು ವ್ಯಕ್ತಿ ಯಾರು ಒಳ್ಳೆಯವ್ರ ಪಕ್ಷದ ಬಗ್ಗೆ ನೀವು ಏನು ಹೇಳಲ್ಲ? ಏನು ಹೇಳಲ್ಲ. ವ್ಯಕ್ತಿ ನೋಡಿ ಮಾಡೋಣ ಅಂತ ಬಿಡ್ರಿ. ಅಮ್ಮ ಯಾವ್ರು? ಮುಚ್ಚನೂರು. ನಿಮ್ಮ ಹೆಸರಮ್ಮ? ಶೋಭಾ. ಈ ಸಲ ಯಾರಿಗೆ ಓಟ್ ಮಾಡ್ಬೇಕಂತ? ಮೋದಿ. ಮೋದಿಗೆ. ಈ ದಾವಣಗೆರೆ ಜಿಲ್ಲೆಗೆ ಯಾರು ಇಲ್ಲಿ ಕ್ಯಾಂಡಿಡೇಟ್ ಅಂತ ಗೊತ್ತೈತ್ರ BJPಯಿಂದ? ಗೊತ್ತು. ಅವ್ರ ಹೆಸರೇನು ಕ್ಯಾಂಡಿಡೇಟಿಂದ ಗೊತ್ತಿಲ್ಲ ನನಗೆ. SS ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ಸಿಂದ ನಿಂತಿರೋದು. BJPಯಿಂದ GM ಸಿದ್ದೇಶ್ವರ ಅವ್ರ ಪತ್ನಿ ಗಾಯತ್ರಿ ಸಿದ್ದೇಶ್ ಅಂತ. ನೀವು ಯಾರಿಗೆ ವೋಟ್ ಮಾಡ್ಬೇಕಂತ? ಈ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಹೆಣ್ಮಕ್ಳಿಗೋಸ್ಕರನೇ ಅಂತ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದೆಲ್ಲ ಲಾಭ ಪಡ್ಕೊಳಕತ್ತೀರಿ ನೀವು. ಮತ್ತು ಆದ್ರೂ BJPಗೆ ವೋಟ್ ಹಾಕ್ತೀರಾ? ಮೋದಿ ಮತ ನೋಡಿ ಕಾಂಗ್ರೆಸ್ಸಿಗೆ ಹಾಕ್ತೀರಾ? ಮೋದಿ BJPಗೆ ಹಾಕೋದು. ಮೋದಿ ಅವರು ಪ್ರಧಾನಿ ಆಗಲಿ ಅಂತ ನಿಮ್ಮ ಅನಿಸಿಕೆ? ಥ್ಯಾಂಕ್ ಯು. ಯಾವ್ರು? ಮುಚ್ಚನೂರು. ನಿಮ್ಮ ಹೆಸರು? ಹನುಮಂತಪ್ಪ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? BJPಗೆ ಮಾಡ್ತೀವಿ. BJPಯಿಂದ ಯಾರು ಅಭ್ಯರ್ಥಿ ಇಲ್ಲಿ? ಮಲ್ಲಿಕಾರ್ಜುನ್ SS ಮಲ್ಲಿಕಾರ್ಜುನ ಅವ್ರ ಪತ್ನಿ. ಅವ್ರ ಪತ್ನಿ ಕಾಂಗ್ರೆಸ್ಸಿಂದ ಕಾಲ ಸಿದ್ದೇಶ್ವರ ಪತ್ನಿ. GM ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅಂತ. ಗಾಯತ್ರಿ ಸಿದ್ದೇಶ್ವರ. ಯಾಕೆ ಅವರಿಗೆ ವೋಟ್ ಮಾಡ್ಬೇಕಂತ ನೀವು? ನಾವು BJPಗೆ ಹಾಕ್ಬೇಕನ್ನೋ ಆಸೆ ನಮಗೆ. ಯಾಕೆ ಅದಕ್ಕೆ ಏನು ಕಾರಣ BJPಗೆ ಹಾಕ್ಬೇಕಂತೇಳಿ? ನಾವು ಯಾವಾಗಲೂ BJPಗೆ ಹಾಕ್ಯಂತ ಬಂದಿದ್ದೀವಿ. ಹೌದು. ಈ ಸಲ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದೆಲ್ಲ ಲಾಭ ಪಡ್ಕೊಳಕ ಅದೆಲ್ಲ ಲಾಭ ಪಡ್ಕೊಂತದಾರ ಅಂದ್ರೆ ಲಾಭ ಕೊಟ್ಟಂಗೆ ಮಾಡಿ ಇಲ್ಲೆಲ್ಲ ರೇಟ್ ಮಾಡಿಕ್ಕಿದಾರೆ ಮುಕ್ಕಳರೆ. ದಿನಸಿ ಎಲ್ಲ ರೇಟ್ ಮಾಡಿಕ್ಕಿದಾರೆ. ಅದಕ್ಕೋಸ್ಕರ ಈ ಸಲ ಯಾವಾಗಲೂ ಈ ಸಲ ಎಲ್ಲ ಯಾವಾಗಲೂ BJPನೇ ನಾವು. ಥ್ಯಾಂಕ್ ಯು. ಅಣಜಿ ಕ್ರಾಸು. ಹೆಸರು? ದಾವಣಗೆರೆ ಡಿಸ್ಟ್ರಿಕ್ಕು ಗಗನ್ ಅಂತ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ನಾವು ಕಾಂಗ್ರೆಸ್ಸಿಗೆ ಮಾಡಬೇಕಂತ. ಯಾಕಂದರೆ ಇಷ್ಟು ದಿನ ನಾವು BJP ನೋಡಿದ್ವಿ. ಎಲ್ಲ ಅದೇ ಸ್ಮಾರ್ಟ್ ಸಿಟಿ ಅಂತ ಬರ್ತೈತೆ. ನಿರುದ್ಯೋಗಿಗಳು ಆಗಿಬಿಟ್ಟಿದ್ವಿ. ಇಷ್ಟು ಓದ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿ ನಾವೇನಂದರೆ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರೆ ನಮಗೆ ಸ್ವಲ್ಪ ಪೊಲೀಸು ಗಿಲೀಸು ಎಲ್ಲ ಏನೋ ಒಂದು ನಾನು ಒಬ್ಬನೇ ಅಂತಲ್ಲ ಉದ್ಯೋಗ ಅವಕಾಶಗಳು ಎಲ್ಲರಿಗೂ ಸಿಗ್ತವೆ ಕಾಂಗ್ರೆಸ್ಗೆ ಹಾಕಿದರೆ. ಇಷ್ಟು ದಿನ ಏನಿತ್ತೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಇನ್ನು ಮುಂದೆ ಬಂದಿದ್ದಾರೆ. ಒಂದು ಯೂತ್ ಅಂತ ಅಂದ್ಕೊಂಡು ನಾವೆಲ್ಲರೂ ವೋಟ್ ಹಾಕೋಣ. ಜೈ ಕರ್ನಾಟಕ ಮತ್ತು ಜೈ ಭಾರತಾಂಬೆ. ಥ್ಯಾಂಕ್ ಯು. ನಮ್ಮ ಹೆಸರು ಸಂದೀಪ್ ಕುಮಾರ್ ಅಂತ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಸರ್ ನಾವು ಈ ಸರಿ BJP ವೋಟ್ ಮಾಡ್ಬೇಕಂತ. ಯಾರಿಲ್ಲಿ BJPಯಿಂದ ಕ್ಯಾಂಡಿಡೇಟ್? ಇಲ್ಲಿ ಸಿದ್ದೇಶ್ವರ ಮನೆಯವರು ಇದ್ದಾರೆ. ಹೆಸರು? ಅವ್ರ ಹೆಸರು ಏನೋ ನೆನಪಿಲ್ಲ ಸರ್. ಗಾಯತ್ರಿ ಸಿದ್ದೇಶ್. ಹಾಂ. ಯಾಕೆ BJPಗೆ ಮಾಡ್ಬೇಕಂತ? ಸರ್ ಅವರಿಂದ ಸ್ವಲ್ಪ ಅನುಕೂಲ ಆಗಿದೆ, ಹಂಗಾಗಿ ಅವ್ರು BJPಗೆ ವೋಟ್ ಮಾಡ್ಬೇಕಂತೀವಿ. ದೇಶಕ್ಕೆ ಪ್ರಧಾನಿ ಯಾರು ಬೇಕಂತ ಬಯಸ್ತೀವಿ? ನಾವು ನರೇಂದ್ರ ಮೋದಿ ಅವರು. ಥ್ಯಾಂಕ್ ಯು. ಓಕೆ ಸರ್. ಮಾಡೋದಪ್ಪ ಯಾರಿಗೊಬ್ರಿಗೆ ಹಾಕೋದು. ಯಾರಿಗ ಪಕ್ಷಕ್ಕೆ ಮಾಡ್ಬೇಕಂತ ನೀವು ನೋಡೋದ್ರಲ್ಲ ಹಾಕಕ್ಕಾರ ನೋಡೋದು. ಯಾವ್ದಕ್ಕ ದೇವರು ಚೆನ್ನಾಗಾಗಲಿ ಅಂತ ಹಾಕೋದು. ಅದೇ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ನೋಡಿ ಏನಾರ ಕಾಂಗ್ರೆಸ್ಗೆ ಹಾಕ್ಬೇಕಂತ? ಇಲ್ಲ ಹಂಗೇನಿಲ್ಲ. ಯಾವ್ದಕ್ಕೆ ನಮಗೆ ಹಾಕ್ಬೇಕು ಅನ್ಸುತ್ತೆ. ಇನ್ನೂ ಟೈಮ್ ಐತಿ, ಮುಂದೆ ನೋಡ್ತೀರಿ. ನಿಮ್ಮ ಹೆಸರು? ನನ್ನ ಹೆಸರು ಕಿರಣ್. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಈ ಸಲ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು. ಯಾಕೆ ಗಾಯತ್ರಿ ಸಿದ್ದೇಶ್ವರಿಗೆ ಮಾಡ್ಬೇಕಂತ? ಸರ್ ಅವರು GM ಸಿದ್ದೇಶ್ವರ್ ಅವರು ದಾವಣಗೆರೆ ಅಭಿವೃದ್ಧಿ ಮಾಡ್ಯಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗೈತಿ. ಆಮೇಲೆ ರೋಡ್ಗಳು ಮಾಡಿದ್ದಾರೆ. ಇನ್ನೂ ಅನೇಕ ಯೋಜನೆಗಳನ್ನು ತರ್ತಾರೆ. ಹಂಗಾಗಿ ನಾವು ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಿಸ್ತೀವಿ. ದೇಶಕ್ಕೆ ಪ್ರಧಾನಿ ಯಾಕೆ ಯಾರು ಬೇಕಂತ ಬಯಸ್ತೀವಿ? ನಾವು ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈಗ ನಾಳೆ ಭಾನುವಾರ ದಿವಸ ಪ್ರಧಾನಮಂತ್ರಿ ಅವರು ಹೈಸ್ಕೂಲ್ ಫೀಲ್ಡ್ಗೆ ಆಗಮಿಸ್ತಿದ್ದಾರೆ. ಆ ಫಂಕ್ಷನಿಗೆ ಏನಾರ ನೀವು ಹೋಗ್ಬೇಕಂತ ಇದ್ದಾರಾ? ಬೆಳಿಗ್ಗೆ ಹೋಗ್ತಿದ್ವಿ ನಾವು. ಅಂದರೆ ಅವರು ಈ ದಾವಣಗೆರೆ ಜಿಲ್ಲೆಗೆ ಏನು ಆಶ್ವಾಸನೆ ಕೊಡ್ತೇವೆ ಅಂತ ನಿಮಗೆ ಏನಾರ ಭರವಸೆ ಇದೆ? ಭರವಸೆ ಇನ್ನೂ ಯಾರಿಗೂ ಹೇಳಿಲ್ಲ. ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಹೆಸರು? ಮೊಹಮ್ಮದ್ ಮಜಾರ್. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ?
ಈ ಸಲ ಕಾಂಗ್ರೆಸ್ ವೋಟ್ ಮಾಡ್ಬೇಕಂತ. ಯಾರಿಲ್ಲ ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಅಭ್ಯರ್ಥಿ? ಮಲ್ಲಣ್ಣ ಹೆಂಡತಿ ಐತೆ. ಯಾಕೆ ನೀವು ಕಾಂಗ್ರೆಸ್ಸಿಗೆ ವೋಟ್ ಮಾಡ್ಬೇಕಂತ ಇದ್ದೀರಿ ಈ ಸಲ ಕಾಂಗ್ರೆಸ್ ವೋಟ್ ಮಾಡ್ಬೇಕಂದ್ರೆ ಬಡವ್ರಿಗೆ ಅನುಕೂಲ ಆಗತ್ತೈತೆ. ಈ ಪಟ್ಟಿಯಿಂದ ಆಯ್ತಲ್ಲ ಕಾಂಗ್ರೆಸ್ಗೆ ಆಗ್ಬೇಕಂತ ಇದ್ದೀವಿ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಪೂರ್ತಿ ಅನುಭವ ಆಗಿಬಿಟ್ಟೈತೆ. ಹೆಣ್ಮಕ್ಳಿಗೆ ಐತಲ್ಲ ₹1 ಎಲೆಕ್ಷನ್ದ ಯಾವಾಗೂ ಸಿಕ್ಕಿಲ್ಲ. 2,000 ರೂಪಾಯಿ ಬಡವ್ರಿಗೆ ಐತಲ್ಲ 2,000 ರೂಪಾಯಿ ಸಿಗಾಕತ್ತೈತೆ. ಮತ್ತು ಐತಲ್ಲ ಸರ್ಕಾರ ಒಳ್ಳೆ ಕೆಲಸ ಮಾಡಾಕತ್ತೈತೆ. ಮತ್ತೇನು ಕೇಂದ್ರ ಸರ್ಕಾರದಾಗೆ ಮತ್ತೆ ಕಾಂಗ್ರೆಸ್ ಬಂದರೆ ₹1 ಲಕ್ಷ ಕೊಡ್ತೀವಿ ಅಂತ ಭರೋಸೆ ಮಾಡಾಕತ್ತಾರ. ಅವರು ಐತಲ್ಲ ಭರೋಸೆ ಮಾಡ್ತಾರಂತ ಇದೈತೆ. ಇಲ್ಲಿ ಎಲ್ಲ ಸುಳ್ಳು ಭರೋಸೆ ಮಾಡಿಬಿಟ್ಟಾರೆ ಮೋದಿಯವ್ರು ಬಂದು. ಎಲ್ಲ ಆಯ್ತಲ್ಲ ಸುಳ್ಳು ಭಾಷೆ, ಬರೀ ಭಾಷಣ ಸುಳ್ಳೇ ಮಾಡ್ತಾರೆ ಅವರು. ಯಾವುದು ಒಂದು ಕೆಲಸ ಮಾಡಿಲ್ಲ. ಬಡವ್ರ ಬಗ್ಗೆ ಐತಲ್ಲ ಜಾತಿ ಭೇದ ಅಂತ ಐತಲ್ಲ ಅಣ್ಣ ತಮ್ಮರಿಗೆ ಐತಲ್ಲ ಜಗಳ ಹಚ್ಚಿ ಅವ್ರು ನೋಡ್ಕೊಂಡಿರ್ತ ಅವ್ರ ಮಕ್ಕಳಿಗೆ ಐತಲ್ಲ ಒಳ್ಳೆ ವಿದ್ಯಾಂತ ಕೊಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ಬಡವರೆಲ್ಲ ಸಾಯ್ಬೇಕಿಲ್ಲಿ. ಅವ್ರ ಮಕ್ಕಳಿಗೆ ಐತಲ್ಲ ಎಲ್ಲ ಹೊರಗಡೆ ದೇಶನಾಗ ಓದಿಸಿ ಎಲ್ಲ ಒಳ್ಳೆತನ ಇದು ಮಾಡ್ತಾರೆ. ನಮ್ಮ ಬಡವ್ರು ಐತಲ್ಲ ನಾವೇ ಅಣ್ಣ ತಮ್ಮರೆಲ್ಲ ಎಲ್ಲ ಜಗಳ ಮಾಡಿ ಇಲ್ಲೇ ಸಾಯ್ಬೇಕು ಅಂತ ಕೆಲಸ ಮಾಡಾಕತ್ತಾರ. ಮತ್ತೇನು ಮಾಡ್ತಾರೆ ಅವರು? ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಹೇಳಿ ಅವ್ರು ನೀವು ಭರೋಸೆ ಮಾಡಿ ಓಟ್ ಹಾಕ್ತೀರಾ? ಕರೋಡಿ. ಥ್ಯಾಂಕ್ಸ್. ನನ್ನ ಹೆಸರು ಸುನಂದಮ್ಮ. ಈ ಸಲ ಯಾರಿಗೆ ಓಟ್ ಮಾಡ್ಬೇಕಂತ? ಯಾರಿಗಾರ ಒಬ್ರಿಗೆ ಹಾಕದಪ್ಪ. ಅಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಹೆಣ್ಮಕ್ಳಿಗೋಸ್ಕರ ಬಸ್ ಫ್ರೀ ಮಾಡಿದ್ದಾರೆ. ಹಾಕನ ಯಾರಿಗಾರ ಒಬ್ರಿಗೆ ಹಾಕದಪ್ಪ. ಯಾರಿಗೊಬ್ರಿಗೆಲ್ಲ ಯಾರು ಮಾಡ್ಬೇಕಂತ ಇದೀರಿ ನೀವು? ಯಾರು ಮಾಡೋದು, ಯಾರು ದೇಶಕ್ಕೆ ಒಳ್ಳೇದು ಮಾಡ್ತಾರ ಅವ್ರಿಗೆ ಮಾಡೋದು. ಮತ್ತೆ ನಮಗೆ ಒಳ್ಳೇದು ದೇಶಕ್ಕೆ ಒಳ್ಳೇದು ಮಾಡೋದು ಹಾಕದಪ್ಪ. ಕಾಂಗ್ರೆಸ್ ಈಗ ಬಿಜೆಪಿ ಅಂತ ಹೇಳಿ ಹಂಗೆ ಹೇಳಕ್ಕಾಗಲ್ಲ. ಅದು ಇನ್ನು ಟೈಮ್ ಐತಿ, ಇನ್ನು ಟೈಮ್ ಐತಿ. ಹಂಗೆ ಹೇಳಕ್ಕಾಗಲ್ಲ. ನಮ್ಮ ಹುಷಾರ್ ನಮ್ದು ಎಡಗೈ ನಂಬಿಕೆ ಬಲಗೈ ಇಲ್ಲ, ಬಲಗೈ ನಂಬಿಕೆ ಎಡಗೈ ಇಲ್ಲ. ಯಾರು ಕೈ ಎತ್ತ ಅದಕ್ಕೆ ಜೈ ಶಂಕಾರಿ. ನಮ್ಮ ಹೆಸರು ಅನ್ವರ್ ಭಾಷಾ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಕಾಂಗ್ರೆಸ್ಸಿಗೆ ಮಾಡ್ಬೇಕಂತ ಮಾಡಿ. ಯಾರು? ಎಸ್ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿನಕ್ಕ? ನೀಲಮ್ಮ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಅದೇ ಗೊಂದಲದಾಗ ಅದೀವಿ ಇನ್ನು. ಎಲ್ಲ ಈಗ ಕಾಂಗ್ರೆಸ್ ಪಕ್ಷದವರು 5 ಗ್ಯಾರಂಟಿ ಓಟ್ ಕೊಟ್ಟಿದ್ದಾರೆ. ಮತ್ತೆ ಗೆದ್ದು ಬಂದರೆ ₹1 ಲಕ್ಷ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಹಾಲಿ ಇದ್ದಾರೆ. ನಿಮ್ಗೆ ಯಾರು ಬಂದಿರೋದು ಒಳ್ಳೇದಂತೀರಾ? ಹೆಂಗೈತೆ ಹಂಗೆ ಇರಲಿ. ಹೆಂಗೈತಂಗೆ ಅಂದರೆ ಮತ್ತೆ ಮೋದಿ ಪ್ರಧಾನಿ ಆಗ್ಬೇಕಂತ ನಿಮ್ಮ ಇಚ್ಛೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಗಿರೀಶ್ ಅಂತೇಳಿ. ಯಾವರು? ಬೇತೂರು. ಅದೇ ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ನಾವು BJP ಮಾಡ್ಬೇಕಂತ ಮಾಡಿ. ಯಾರು ಇಲ್ಲಿ BJPಯಿಂದ ಅಭ್ಯರ್ಥಿ? ಇಲ್ಲಿ ಗಾಯತ್ರಿ ಸಿದ್ದೇಶ್ವರ ಅಂತೇಳಿ. ಯಾಕೆ BJPಗೆ ಮಾಡ್ಬೇಕಂತ ಇದೀರಿ ನೀವು? ಮೋದಿ ನಮ್ಮ ದೇಶಕ್ಕೋಸ್ಕರ ಒಳ್ಳೇದು ಮಾಡ್ತಿದ್ದಾರೆ, ಭದ್ರತೆಗೋಸ್ಕರ. ಈ ದೇಶದ ಒಬ್ಬ ಪ್ರಧಾನಿ. ಆಮೇಲೆ ಇಡೀ ನಮ್ಮ ದೇಶದ ಒಂದು ಸುತ್ತಳತೆಯಲ್ಲಿ ಭಾಳ ಬಿಗಿ ಬಂದೋಬಸ್ತಾಗಿ ನಮ್ಮ ಕಾಪಾಡ್ತಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾವು ಗಾಯ ಸಿದ್ದೇಶ್ವರಿಗೆ ಆಯ್ಕೆ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ದೇಶದ ಹಿತದೃಷ್ಟಿಯಿಂದ ಮೋದಿ ಅವರು ಪ್ರಧಾನಿ ಆಗಬೇಕು. ಮೋದಿ ಅವರು ಪ್ರಧಾನಿ ಆಗಬೇಕಂದ್ರೆ ಗಾಯತ್ರಿ ಸಿದ್ದೇಶ್ವರಿಗೆ ವೋಟ್ ಮಾಡಬೇಕು ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಏನು ಹೆಸರು? ನಮ್ಮ ಹೆಸರು ಅಣ್ಣಪ್ಪ ಅಂತ. ಯಾವ ಊರಣ? ಇಲ್ಲೇ ದಾವಣಗೆರೆ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಇಡೀ ದೇಶನ ವಿಶ್ವಮೆಚ್ಚ ನಾಯಕ ಅಂತಂದು ನರೇಂದ್ರ ಮೋದಿ ಅವರು ಅಂತಾರೆ. ಮೋದಿಗೆ ಮೋದಿ ಅವರು. ಇಲ್ಲಿ ದಾವಣಗೆರೆ ಜಿಲ್ಲೆಗೆ ಯಾರು ಕ್ಯಾಂಡಿಡೇಟ್ ಈಗ? ದಾವಣಗೆರೆ ಜಿಲ್ಲೆಗೆ JM ಸಿದ್ದೇಶ್ವರ ಅವ್ರ ಪತ್ನಿಗೆ ಗಾಯತ್ರಿ. ಹೌದು, ಅವ್ರಿಗೆ ವೋಟ್ ಮಾಡ್ಬೇಕಂತ. ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಮೋದಿನ ಆಗಬೇಕು. ದೇಶ ಹಿತದೃಷ್ಟಿಯಿಂದ ನೀವು ಗಾಯತ್ರಿ ಸಿದ್ದೇಶ್ವರಿಗೆ ವೋಟ್ ಮಾಡಬೇಕು. ನರೇಂದ್ರ ಮೋದಿ ಅವರು ಹೈಸ್ಕೂಲ್ ಫೀಲ್ಡಿಗೆ ಫಂಕ್ಷನ್ ಅಂತ ಬರಕತ್ತಾರೆ. ಅಲ್ಲಿ ಬಂದರೆ ನಿಮ್ಗೆ ಏನು ಭರವಸೆ ಕೊಡ್ಬೋದು ಅವ್ರಂತ ಅನಿಸಿಕೆ ಐತಿ? ಏನು ಭರವಸೆ ಇಲ್ಲರಿ. ಇಷ್ಟು ದಿನ ಆದ್ರೂ ಅವ್ರು ಕಾಂಗ್ರೆಸ್ನವ್ರು 60-70 ವರ್ಷ ಆದ್ರೂ ಏನು ಡೆವಲಪ್ ಇಲ್ಲ. ಇವರಿಂದ ಒಂದು ಸ್ವಲ್ಪ 10 ವರ್ಷದಿಂದ ಆದ್ರೂ ಇಷ್ಟು ವಿಶ್ವನ ಮೆಚ್ಚೋ ನಾಯಕ ಅಂತಂದು ಜನ ಎಲ್ಲ ಹೇಳ್ತಾ ಇದ್ದಾರೆ. ಆದರೂ ಅವ್ರು ಬಂದರೆ ಮತ್ತೆ ದೇಶ ಸುಧಾರಿಸ್ತೈತೆ ಅನ್ನೋ ಭಾವನೆಗಾಗಿ ನಾನು ನರೇಂದ್ರ ಮೋದಿ ಅವರ ಪ್ರಧಾನಿ. ಅವರು 15 ಲಕ್ಷ ರೂಪಾಯಿ ಕೊಡ್ತೀನಿ, ಅವ್ರು 15 ಲಕ್ಷ ಈಡೇರಿಸಿಲ್ಲ ಅಂತ ಜನರಿಗೆ ಬೇಜಾರು. 15 ಲಕ್ಷ ರೂಪಾಯಿ ಕೊಡ್ತಾವಂತ ಹೇಳಿಲ್ಲ. ಕಪ್ಪಣ ಎಲ್ಲ ಇಂಡಿಯಾಕ್ಕೆ ಬಂದ್ರೆ 15 ಲಕ್ಷ ರೂಪಾಯಿ ಬರ್ಬೋದು ಅಂತ ಹೇಳಿದ್ರು. ಅದೇನಾರು ಬಂತಂದ್ರೆ ಬರ್ಬೇಕಾಗ ಅವ್ರು ಕೊಡ್ತಾವಂತಂದ್ರೆ ನೀವು ಯಾವ್ದ್ರಾಗ ಇದ್ದು ರಿಪೀಟ್ ಮಾಡಿ ತೋರಿಸ್ರಿ. ಅವ್ರು ಯಾವ್ದ್ರಾಗ ಹೇಳಿಲ್ಲ. ಕಪ್ಪಣ ವಿದೇಶಕ್ಕೆ ಬಂದರೆ ಆ ಟೈಪ್ ಆಗ್ಬೋದು ಅಂತಂದ್ರು. ಕಳ್ಳ ದನಿಕಾಣ ಬಂದ್ರೆ ಬೆಲೆ ಏರಿಕೆ ಎಲ್ಲ ಸಮಸ್ಯೆಗಳು ಭಾಳ ಎಲ್ಲ ಕಡೆ ಇದ್ದಿದ್ದಾರೆ. ಅವಾಗ 100-150 ರೂಪಾಯಿ ಕೂಲಿಗೆ ಹೋಗೋರಿಗೆ 500-1000 ರೂಪಾಯಿ ಕೂಲಿಗೆ ಹೋಗಾರ. ಜಾಸ್ತಿ ಹೆಂಗಿದ ಇದಾಕತ್ತ ಆ ಟೈಮ್ ಮತ್ತೆ ಗಗನ ಕೆರೆ ಇರ್ತಾವ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲದು ಎಲ್ಲಿ ಕೊಟ್ಟಾರಿ. ಬಸ್ಸಿಂದ ಈಗ ನೇರವಾಗಿ ಮಾಡಿದ್ದಂದ್ರೆ ಅವ್ರು ಬಸ್ಸಿಂದ ಫ್ರೀ ಮಾಡಿರೋದು. ಈಗ 2000 ರೂಪಾಯಿ ಭಾಗ್ಯಲಕ್ಷ್ಮಿ ಅಂತ ಕೊಟ್ಟಾರೆ. ಒಬ್ರಿಗೆ ಕೊಟ್ಟಾರ, ಒಬ್ರಿಗೆ ಕೊಟ್ಟಿಲ್ಲ. ಒಬ್ರಿಗೆ ಕೊಟ್ಟಿಲ್ಲ. ಮತ್ತೆ ಕಾಂಗ್ರೆಸ್ ಸೆಂಟ್ರಲ್ನಲ್ಲಿ ಬಂದರೆ ನಾವು 10 ಲಕ್ಷ ರೂಪಾಯಿ ಎಲ್ಲ ಹೆಣ್ಮಕ್ಳಿಗೆ ಕೊಡ್ತೇನೆ ಅಂತ ಕೊಡ್ತಾವ ಅಂತ ಹೇಳ್ದಾರೆ. ಈಗ ಪೂರ್ಣ ಅವಧಿ ಕೊಡ್ಬೇಕಲ್ಲ ಇವ್ರು. ಇನ್ನು ಇವ್ರು ನಡೆಸ್ಕೊಟ್ರೆ ಮುಂದೆ ಅವ್ರು ಕೊಡ್ತಾರಂತ ತಿಳ್ಕೊಬೋದು ಕೇಂದ್ರ ಸರ್ಕಾರದವ್ರು. ಈಗ ಇನ್ನು ಇವ್ರನ್ನ ಪೂರ್ಣ ಅವಧಿಗೆ ಇನ್ನೂ ಕೊಟ್ಟಿಲ್ಲ. ಇನ್ನೂ ಎಲ್ಲಿಂದ ತಂದು ಕೊಡ್ತಾರೆ ಅವರು?
ಈಗ 130 ಕೋಟಿ ಜನಸಂಖ್ಯೆ 120-30 ಕೋಟಿ ಜನಸಂಖ್ಯೆ ಐತಿ. 125-30 ಕೋಟಿ ಜನಸಂಖ್ಯೆಗೆ ಒಂದೊಂದು ಮನೆಗೆ ಲಕ್ಷ ರೂಪಾಯಿ ಆಗ್ತಾವೆ ಅಂತಂದ್ರೆ ತಿಂಗಳಿಗೆ ಎಷ್ಟು ಆಯ್ತು, ವರ್ಷಕ್ಕೆ ಏಟು ಆಯ್ತು? ಈ ಬೆನಿಫಿಟ್ ಎಲ್ಲಿಂದ ತರ್ತಾರೆ ಅವರು? ಸುಮ್ಮನೆ ಅವ್ರ ಅಧಿಕಾರದ ದಾಹ ಬೇಕು, ಅಧಿಕಾರ ಹಿಡ್ಕೋಬೇಕಂತಂದು ಇದೆಲ್ಲ ಅನಿಸಿಕೆ ಹೇಳ್ತಾ ಇದಾರೆ ಅವರು. ಬರ್ಬೇಕಲ್ಲ ಅದು. ಈಗ ಇಲ್ಲಿ ಹೆಂಗೆ ರಾಜ್ಯ ಸರ್ಕಾರದಾಗೆಲ್ಲ ಆಸೆ ಈಡೇರ್ಸಕ್ಕಂತಂದು ಇದನ್ನು ಗ್ಯಾರಂಟಿ ಅಂತ ಕೊಟ್ರೆ ಆ ಲೆಕ್ಕಕ್ಕೆ ಬಂದಾರ. ಆ ಲೆಕ್ಕಕ್ಕೆ ಅವರು ಮಾಡೋಕ್ಕಂತಂದು ಮಾಡ್ತಾ ಇದಾರೆ. ಮುಂದಿನ ದಿನ ಈಗ ಅದನ್ನು ಕೊಟ್ಟದ್ದು ಎಲ್ಲರೂ ಪೂರ್ಣ ಅವಧಿಗೆ ಕೊಟ್ಟಿದ್ರೆ ಅವ್ರು ಆಗ್ತದ್ರಿ. ಈಗ 5 kg ಕೇಂದ್ರ ಸರ್ಕಾರ 5 kg ಅವ್ರು ಕೊಡ್ತಾರೆ, 10 kgನ ನಾನಾ ಕೊಟ್ಟೆನೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾನೆ. 10 kg ಎಲ್ಲಿ ಅಕ್ಕಿ ಕೊಟ್ಟಾರ ಅವರು? 5 kg ಅವ್ರು ಕೊಟ್ಟಿದ್ರಾಗ 5 kg ಇನ್ನು 3 kg ಕೊಡ್ತಾ ಇದಾರೆ. 2 kg ಅನ್ನಭಾಗ್ಯ ಅಂತ ಮಾಡಿದ್ದು 5 kg ಅನ್ನಭಾಗ್ಯ ಅಂತ ಮಾಡ್ಯಾರ ಸರ್. 5 kg ಅನ್ನಭಾಗ್ಯ ಅಂತ ಮಾಡಿದಾರೆ. ಅವ್ರು ಕೊಟ್ಟಿದ್ದಾರೆ 5 kg ಪೂರ್ಣಾವಧಿ ಕೊಡ್ಬೇಕಾ? ದುಡ್ಡು ಹಾಕೋದ ಬೇಡ, 5 kg ಅವ್ರು ಕೊಟ್ಟಿದ್ದ ಅಲ್ಲಿ ಕೊಡ್ಬೇಕಾ? ಅದ್ರಾಗ ಇವ್ರು ಕಮ್ಮಿ ಮಾಡ್ತಾ ಇದಾರೆ ಅಲ್ಲಿನ. ಹಂಗಾಗಿ ನೀವು ಈ ಸಲ ಮೋದಿ ಬಂದರೆ ಈ ಸರಿ ಏನ್ರಿ ಇನ್ನು ಪೂರ್ಣಾವಧಿಗೆ ಮೋದಿನ ಆಗ್ಬೇಕು. ಮೋದಿನ ಹಾಕಾರ ಮುಂದೆ ಪೂರ್ಣಾವಧಿಗೆ ಆಗ್ಬೇಕಾರ BJPನ ವಿನ್. ಥ್ಯಾಂಕ್ಸ್. ಅವರು ಬೇತೂರು. ನಿಮ್ಮ ಹೆಸರು? ಚನ್ನಸಪ್ಪ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಯಾರು ಹೇಳೋದು ಮಾಡಪ್ಪ, ಕೆಲಸ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಮಾಡೋದಪ್ಪ. ನಿಮಗೆ ಯಾರು ಅನಿಸಿಕೆ ಈಗ ಒಳ್ಳೇದು ಯಾರು ಮಾಡಕತ್ತಾರಂತ ನಿಮಗೆ ಭರವಸೆ ಐತಿ? ನಾವೀಗ BJP ಮಾಡ್ತೀವಿ. ಅದು BJPಯಿಂದ ಇಲ್ಲಿ ಯಾರು ಕ್ಯಾಂಡಿಡೇಟ್? ಜಯಮ್ಮ ಸಿದ್ದೇಶ್ವರಿ ಅಂತ. ಹೆಸರು? ಗಾಯತ್ರಮ್ಮ ಸಿದ್ದೇಶ್. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಂತ ಹೇಳಿ ನೀವು ಗಾಯತ್ರಿ ಸಿದ್ದೇಶ್ವರಿಗೆ ವೋಟ್ ಮಾಡ್ಬೇಕಂತ ಇದ್ದೀರಿ. ಥ್ಯಾಂಕ್ ಯು. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತ? ಕಾಂಗ್ರೆಸ್ಗೆ. ಯಾರು ಇಲ್ಲಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿ? ಇವನು ಪ್ರಭಾ ಮಲ್ಲಿಕಾರ್ಜುನ್. ಯಾಕೆ ಕಾಂಗ್ರೆಸ್ಸಿಗೆ ಮಾಡ್ಬೇಕಂತಿದ್ರು? ಅವರು ಬಡವರಿಗೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದರಿಂದ ನೀವು ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಕು. ಹೌದೌದು. ಈ ಸಲ ದೇಶಕ್ಕೆ ಪ್ರಧಾನಿ ಯಾರು ಅಂತ ಬಯಸ್ತೀರಾ? ಅದೇ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಂತ ಬಯಸ್ತೀರಾ. ಯಾವ್ರು ನಿಮ್ದು? ಥ್ಯಾಂಕ್ಸ್ ಅಣ್ಣ. ಜಫರುಲ್ಲಾ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಕಾಂಗ್ರೆಸ್ಸಿಗೆ ಮಾಡಿ. ಯಾಕೆ ಕಾಂಗ್ರೆಸ್ಸಿಗೆ ಮಾಡ್ತೀರಾ? ಈಗ 2014ರಿಂದ ಪೂರ್ತಿ ಆಯ್ತಲ್ಲ, ಹಿಂದೆನೇ ಹೋಗ್ತಾ ಇರೋದು ಹೊರತು ಮುಂದೆ ಏನೂ ಬರೀತಿಲ್ಲ. ಈ ಸತಿ ಕಾಂಗ್ರೆಸ್ಸಿಗೆ ಮಾಡಿದರೆ ಎಲ್ಲರಿಗೂ ಐತಲ್ಲ, ಸ್ವಲ್ಪ ಹೆಲ್ಪ್ ಆಗುತ್ತೆ, ಚೆನ್ನಾಗುತ್ತೆ. ಬಡ ಜನಗಳಿಗೆ ಸಿದ್ದರಾಮಯ್ಯ 2,000 ರೂಪಾಯಿ ಹಾಕ್ತಿದ್ದಾರೆ, ಅದರಿಂದ ಅವ್ರ ಮನೆಯದೆಲ್ಲ ನಡೀತಾ ಇದೆ. BJP ಏನು ಮಾಡ್ತಿದ್ದಾರೆ? ಬರೀ ಜಾತಿ ಗಲಾಟೆ ಬಿಟ್ಟು ಬೇರೆ ಏನು ಮಾಡಿಸ್ತಾ ಇಲ್ಲ. ಅದಕ್ಕೋಸ್ಕರ ದೇಶ ಡೆವಲಪ್ ಆಗಬೇಕಾದ್ರೆ ಕಾಂಗ್ರೆಸ್ಸಿಗೆ ಸತಿ ಮತ ಕೊಡಬೇಕು. ಕಾಂಗ್ರೆಸ್ಸಿಂದ ಯಾರು ಪ್ರಧಾನಿ ಆಗ್ಬೇಕಂತ ಬಯಸ್ತೀರಾ? ಮಲ್ಲಿಕಾರ್ಜುನ ಖರ್ಗೆ ಆಗ್ತಾರಲ್ಲ, ಅವರಿಗೆಲ್ಲ ಹೇಳಿರೋದು. ಇಲ್ಲಿ ಕಾಂಗ್ರೆಸ್ಸಿಂದ ಇಲ್ಲಿ ಕ್ಯಾಂಡಿಡೇಟ್ ಯಾರು? ದಾವಣಗೆರೆ ಜಿಲ್ಲೆ ಪ್ರಭಾ ಇದಾರಲ್ಲ, ಪ್ರಭಾ ಮೇಡಮ್ ಅವರು. ಪ್ರಭಾ ಮಲ್ಲಿಕಾರ್ಜುನ ಅವರು. ಈ ಸಲ ಏನು ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದ್ರ ನಂಬಿ ನೀವು ಕಾಂಗ್ರೆಸ್ ಒಳ್ಳೇದು ಮಾಡ್ತೈತಿ ಮುಂದಿನ ದಿವಸಗಳಲ್ಲಿ ಅಂತ ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತಿದ್ದಾರೆ. ಹೇಳ್ದಂಗೆ ಮಾಡಿದಾರಲ್ಲ, 5 ಗ್ಯಾರಂಟಿ ಸರ್ಕಾರ ಅಂತೇಳಿ ನುಡ್ದಂಗೆ ಐತಲ್ಲ, ಪೂರ್ತಿ ಮಾಡಿದ್ದಾರೆ. ಈಗ ಮತ್ತೆ ಹೇಳಿದ್ದೆಲ್ಲ ಮಾಡ್ತಾರೆ. ಮತ್ತು ಅಂಥ ಸರ್ಕಾರಕ್ಕೆ ಯಾರು ಐತಲ್ಲ ಜನಗಳಿಗೆ ಜೊತೆಗೆ ಇರ್ತಾರೆ, ಅವರಿಗೆಲ್ಲ ಜನ ಐತಲ್ಲ ಓಟ್ ಹಾಕತ್ತು. ಈಗ ದಾವಣಗೆರೆ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲರೂ ಸೇರಿ ಐತಲ್ಲ ಕಾಂಗ್ರೆಸ್ಸಿಗೆ ಗೆಲ್ಲಿಸಿದ್ರೆ ಎಲ್ಲರೂ ಆರಾಮಾಗಿರ್ತಾರೆ. ಇಲ್ಲಿದ್ರೆ ಮತ್ತೆ ಅಂಥವೇ ಮತ್ತೆ ಹಳೆ ಬರೀ ಜಾತಿ ಗಲಾಟೆ ಅದು ಬಿಟ್ಟರೆ ಮತ್ತೇನು ಬೇರೆದಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಐತಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿಗೆ ಗೆಲ್ಲಿಸ್ಬೇಕಂತ. ಥ್ಯಾಂಕ್ ಯು. ಪರಶುರಾಮರೇ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕು? BJP ಮಾಡೋಕಂತ. ಯಾರಿಲ್ಲಿ BJPಯಿಂದ? BJP ಸಿದ್ದೇಶ್, ಗಾಯತ್ರಿ ಸಿದ್ದೇಶ್ವರ. ಗಾಯತ್ರಿ ಸಿದ್ದೇಶ್ವರ ಅವ್ರ ಪತ್ನಿ. ಯಾಕೆ ಅವ್ರಿಗೆ ವೋಟ್ ಮಾಡ್ಬೇಕಂತ? ಅವರು ಅಭಿವೃದ್ಧಿ ಕೆಲಸ ಮಾಡ್ಯಾರ. ಕೇಂದ್ರದ ಇದಂತಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಅವ್ರು ಬೇಕು ದೇಶಕ್ಕೆ ಒಳ್ಳೇದು. ಕಮಲ ಇದ್ರೆ ದೇಶಕ್ಕೆ ಹಿತ. ಆಮೇಲೆ ಮಳೆ ಬೆಳೆ ಪ್ರಧಾನಮಂತ್ರಿ ಮೋದಿನ ಆಗ್ಬೇಕು. ಈ ಸಲ ಪ್ರಧಾನಮಂತ್ರಿ ಅವನೇ ಆಗ್ಬೇಕಂತ ಬಯಸ್ತಾರೆ. ಅವನೇ ಆಗ್ಬೇಕು. ಅವರು ಹೈಸ್ಕೂಲ್ ಫೀಲ್ಡಿಗೆ ಬರ್ತಾರೆ. ಬಂದ್ರೆ ಏನು ಆಶ್ವಾಸನೆ ಕೊಡ್ತಾರೆ ಅಂತ ನಿಮ್ಗೆ ಏನು ಗೊತ್ತಿಲ್ಲ. ನಾಳೆ ಬಂದಾಗ ಗೊತ್ತಾಗತ್ರಿ. ಯಾವರೆಲ್ಲ ಹೇಳ್ತಾರಲ್ಲ ಎಲ್ಲ ಜನಗಳು ಹೈಸ್ಕೂಲ್ ಫೀಲ್ಡ್ ಸಣ್ಣದಾಗ್ತೈತಿ, ಯಾವ್ದಾರ ಬೇರೆ ಕಡೆಗೆ ಮಾಡಬೇಕಿತ್ತು, ಹಳ್ಳಿಯಿಂದ ಜನರಿಗೆ ಅಲ್ಲೇ ಬಂದ್ರೇನೆ ಅಲ್ಲಿ ಬಂದು ಅವ್ರು ಇದು ಹೋದ್ರೆ ಅಲ್ಲಿ BJP ಬರೋದು. ಅದು ಹಂಗೈತೆ. ಹೌದು, ಅದು ಲಕ್ಷಣ ಆಯ್ತು. ಲಕ್ಷಣ ಅದು. ಥ್ಯಾಂಕ್ಸ್ ಗಿರೀಶ ಅಂತಂದು. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಿ? ಇಲ್ಲ ಸರ್, ನಮ್ಮ ಶಾಮನೂರು ಶಿವಶಂಕರಪ್ಪ ಮಲ್ಲಣ್ಣ ಅದಾರಲ್ಲ, ಅವ್ರ ಎಂತಿಗೆ ನಾವು ಹಾಕೋದು. ಯಾಕೆ ಕಾಂಗ್ರೆಸ್ಸಿಗೆ ಆಗ್ತದೆ? ಇಲ್ಲ, ನಮ್ಮ ದಾವಣಗೆರೆ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಅಂದರೆ ಅವ್ರು ಮಲ್ಲಣ್ಣವರಿಂದನೇ ಸಾಧ್ಯ. ಮಲ್ಲಣ್ಣರು ಶಾಮನೂರು ಶಿವಶಂಕರಪ್ಪರಿಂದನೇ ಸಾಧ್ಯ. ದಾವಣಗೆರೆ ಜಿಲ್ಲೆಗೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಬೇಕಂತ ನೀವು? ಹೌದು ಸರ್, ಬೇಕು ಸರ್. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಇದ್ದಾರೆ? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನು ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದೆ, ಅದೆಲ್ಲ ಲಾಭ ಪಡ್ಕೊಳಕತ್ತೀರಿ ನೀವು? ಅದು ಸರ್ ಲಾಭ ಐತೆ ಸರ್. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಬೇಕಂತ ಇದ್ದೀರಾ? ಕಾಂಗ್ರೆಸ್ ಬಂದರೆ ಅದು ಒಳ್ಳೇದಾಗ್ತದೆ ಅಂತ? ಹಂಗೇನಿಲ್ಲ, ಒಟ್ಟು ಏನಪ್ಪ ಅಂದ್ರೆ ಒಂದು ಚೆನ್ನಾಗಿರ್ತೈತೆ ಅಂತ. ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ಹೆಣ್ಮಕ್ಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಕತ್ತಾರೆ. ಅದು ಮಾಡ್ತಾರಂತ ಭರವಸೆ ಐತ್ರ? ಇಲ್ಲ ಸರ್, ನಮಗೆ ಅದು ಡೌಟ್ ಸರ್. ನಮಗೆ ಕಾಂಗ್ರೆಸ್ನವರೇ ಹೇಳಿರೋದು ಅಲ್ಲ, ಅವ್ರು ಹೇಳಿರ್ಬೋದು. ಯಾಕೆಂದ್ರೆ ಎಷ್ಟು ಕೋಟಿ ಆಯ್ತು ಸಾಲ ದೇಶನ. ಈಗ 5 ಗ್ಯಾರಂಟಿಗಳು ರಾಜ್ಯದಾಗ ಏನು ಭರವಸೆ ಹೇಳಿದ್ರಲ್ಲ, ಅದೆಲ್ಲ ಅಲ್ಲ ಬರ್ತೈತಿ. ಅತಿಯಾದ ಸ್ಕೀಮ್ಗಳು ಒಳ್ಳೇದಲ್ಲ. ಏನಪ್ಪ ಅಂದ್ರೆ ಅವರು ಒಂದು ಅಭಿವೃದ್ಧಿ ಮೇಲೆ
ಅವರು ಇದ್ರ ಮೇಲೆ ಅವ್ರ ಅಧಿಕಾರ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಥ್ಯಾಂಕ್ ಯು. ಆಯ್ತು. ನಿಮ್ಮ ಹೆಸರು? ಮಹೇಶ್ ಅಂತೇಳಿ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ನಾವು ಕಾಂಗ್ರೆಸ್ ಪ್ರಭಾಕರ್ಗೆ. ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಪ್ರಭಾ ಮಲ್ಲಿಕಾರ್ಜುನ ಪ್ರಭಾಕರ್ ಇಲ್ಲ, ಲೋಕಲ್ ನಾವು ಸ್ಟಾರ್ಟಿಂಗಿಂದ ನಾವು ಕಾಂಗ್ರೆಸ್ಗೆ ಮಾಡ್ತಾ ಇರೋದು, ಹಂಗೆ ಪ್ರಭಾ ಮಲ್ಲಿಕಾರ್ಜುನ್ಗೆ ನಾವು ಮಾಡ್ತಾ ಇರೋದು. ಈಗ ಸಿದ್ದರಾಮಯ್ಯ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಗ್ಯಾರಂಟಿಗೆ ಇದ್ರ ಮೇಲೆ ಏನಲ್ಲ, ನಾವು ಸ್ಥಳೀಯರಿಗೆ ಮಾಡ್ಬೇಕನ್ನೋ ಇದಕ್ಕೆ ನಾವು ಮಾಡ್ತಾ ಇರೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ. ಈ ಗ್ಯಾರಂಟಿ ದೇಶದ ಪ್ರಧಾನಿ ಯಾರಾಗಬೇಕಂತ ಬಯಸ್ತಾರೆ? ದೇಶದ ಪ್ರಧಾನಿ ಮೋದಿನೇ. ಇಲ್ಲಿ ಸ್ಥಳೀಯ ಆಗಿರೋದ್ರಿಂದ ಅದೇನಪ್ಪ ಕಾಂಗ್ರೆಸ್ಗೆ ಸ್ಟಾರ್ಟಿಂಗಿಂದ ಕಾಂಗ್ರೆಸ್ಸಿಗೆ ಮಾಡ್ಕೊಂತ ಬಂದ್ರಿಂದ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಬರಬೇಕು, ದೇಶಕ್ಕೆ ಪ್ರಧಾನಿ ಆಗಬೇಕಂತ. ಹೌದು. ಥ್ಯಾಂಕ್ಸ್. ಯಾವರು? ನಮ್ದು ಆ್ಯಕ್ಚುಲಿ ದಾವಣಗೆರೆನೇ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ರೈಲ್ವೆ ಡಿಪಾರ್ಟ್. ಗಣೇಶ್ ಅಂತೇಳಿ. ಈಗ ದಾವಣಗೆರೆ ಜಿಲ್ಲೆಗೆ ಯಾರಿಗೆ ವೋಟ್ ಮಾಡ್ತೀರಾ? ನಮ್ಮದು BJP ಕೊಡ್ಬೇಕಂತೇಳಿ ಮನಸ್ಸು ಮಾಡ್ಕೊಂಡಿದ್ವಿ. BJPಯಿಂದ ಯಾರು ಅಭ್ಯರ್ಥಿ ಇದಾರಲ್ಲ ರೀ, ಯಾರು ಅವ್ರ ಹೆಸರು? ಸಿದ್ದೇಶ್ವರ ಮಿಸಸ್ಸು, ಗಾಯತ್ರಿ ಸಿದ್ದೇಶ್ವರಿಗೆ ಕೊಡಬೇಕು. ದೇಶದ ಪ್ರಧಾನಿ ಯಾರಾಗಬೇಕಂತ ಬಯಸ್ತೀರಾ? ನಾವು ಪ್ರಧಾನಿ ಮೋದಿನೇ ಆಗ್ಬೇಕಂತ ಬಯಸ್ತೀವಿ. ಯಾಕಂದರೆ ಅವರು ಆಗಿರುವಂಥ ಚಾಟಿಶಕ್ತವ ಆರ್ಥಿಕವಾಗಿ ಮುಂದುವರಿಬೇಕಂದ್ರೆ ಅವರಲ್ಲಿರುವಂಥ ದೇಶದಲ್ಲಿ ವಿದೇಶದಲ್ಲಿ ಕೂಡ ಅವರು ಆಗಿರುವಂಥ ಒಂದು ಕೆಲಸಗಳು ಕಾರ್ಯಗಳು ಮುತುವರ್ಜಿಯಿಂದ ಮಾಡಿರೋದ್ರಿಂದ ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಗೌರ್ಮೆಂಟ್ದು ದುಡ್ಡು ತೊಗೊಂಡು ಅದನ್ನು ಖರ್ಚು ಮಾಡಿ ಬೇರೆಯವರ ಇದ್ರ ಮೇಲೆ ಟ್ಯಾಕ್ಸ್ ಹಾಕಿಬಿಟ್ಟು 1ಕ್ಕೂ 2 ರೇಟ್ ಹಾಕಿದೆ. ರೇಷನ್ ಉದಾಹರಣೆಯಾಗಿ 1 ಇರೋದು 2 ಡಬಲ್ ರೇಟ್ ಆಗಿದೆ. ಇದರಿಂದ ಕಾಂಗ್ರೆಸ್ಗಿಂತ ಯಾವ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾಳಷ್ಟು ಆಶ್ವಾಸನೆಗಳು ಜನಕ್ಕೆ ಕೊಟ್ಟಿದ್ದು, 15 ಲಕ್ಷ ರೂಪಾಯಿ ಕೊಡ್ತೀವಿ, ಅಲ್ಲಲ್ಲ ಅದು ಮಾಡ್ತೀವಿ, ನೀವು ಹೇಳಿದೆ ಕರೆಕ್ಟ್ ಒಪ್ಕೊಳ್ತೇವೆ. ಆ ಥರ ನೀವು ಹೇಳಿದೆ ಒಪ್ಕೊಂಡೆ. ಅದೇ ಥರ ಜನಗಳಿಗೆ ಒಂದು ಆರ್ಥಿಕವಾಗಿ ಬಿಟ್ಟು ಕೆಲವೊಂದು ವಿಷಯದಲ್ಲಿ ಅವರು ಸಹಾಯ ಮಾಡೋದ್ರಿಂದ 15 ಲಕ್ಷ ರೂಪಾಯಿಗಿಂತ ಕೊಟ್ಟಿರೋ ಕೆಲವು ಅವ್ರು ಆರ್ಥಿಕವಾಗಿ ಮಾಡಿರುವಂಥ ಕೆಲವು ಕಾರ್ಯಗಳು 15 ಲಕ್ಷಕ್ಕಿಂತ ಜಾಸ್ತಿನೇ ಇರ್ಬೋದಂತೆ. ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಕೆಲವೊಂದು ಸರ್ವೆ ಮಾಡಿದ್ದಾರೆ ಅಂದರೆ ದೇಶದ GDP ಎಲ್ಲ ಕುಸಿತ ಆಗಿದೆ ಅಂತ ಎಲ್ಲ ನ್ಯೂಸ್ನವರು, ಎಲ್ಲ ಸಾಮಾಜಿಕ ಬೆಳವಣಿಗೆಗಳು ಇರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಾರೆ. ಭಾರತ ದೇಶದ GDP ಬಾಂಗ್ಲಾದೇಶಕ್ಕಿಂತ ಕಡಿಮೆ ಆಗಿದೆ ಅಂತ ಹೇಳಾಕತ್ತಾರೆ. ನೀವು ನೋಡಿದರೆ ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಅನಿಸಿಕೆಯಿಂದ ಏನು ಬೆಳವಣಿಗೆ ಆಗಿದೆ? ಅಲ್ಲ, ನನಗೆ ಹೇಳಿದರೆ ಕೇಂದ್ರೀಕೃತವಾಗಿದ್ದಂಥ ರೈಲ್ವೆ ಎಲ್ಲ ಕಡೆಗೂ ಇಂಪ್ರೂವ್ಮೆಂಟ್ ಆಯಿತು. ಡೀಸೆಲ್ ಇಂಜಿನ್ಗಳು ಬಿಟ್ಟು ರೈಲ್ವೆ ಎಲೆಕ್ಟ್ರಿಕ್ ಥ್ರೂಔಟ್ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಲೋಕೋ ಇಂಜಿನ್ಗಳು ಬಂತು. ಅದೇ ಥರವಾಗಿ ನಮಗೆ ಇಂಪ್ರೂವ್ಮೆಂಟ್ ಮಾಡಿದ ರೈಲ್ವೆ ಕರ್ನಾಟಕದಲ್ಲಿ ಮಾಡಿರೋದು ಕೂಡ ಮೊದಲೇ ಕಾಂಗ್ರೆಸ್ ಇರುವಾಗ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿರಲಿಲ್ಲ. ಈಗ ಮೊದಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ 5 ರೂಪಾಯಿ ಇತ್ತು, ಈಗ ಅಂಥದ್ದು ಹೋಗಿ 20 ರೂಪಾಯಿ ಆಗಿದೆ. ಇದು ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಹೊಣೆ ಮೋದಿ ಸರ್ಕಾರ ಅಂತ ಜನ ಹೇಳ್ತಾ ಇದ್ದಾರೆ. ಇಲ್ಲ, ಇದು ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಸ್ಟ್ರಾಟಜಿಕವಾಗಿ ಒಂದು ಕೇಂದ್ರೀಕೃತವಾಗಿ ಕೊಡಬೇಕು ಅಥವಾ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ಬಂದರೆ ಜನಸಂದಣಿ 5 ರೂಪಾಯಿ ಕೊಟ್ಟು ಹೋಗೋರು ಬರೋರು ಆಗಿರೋದ್ರಿಂದ ಅದು ನಿಗದಿತವಾಗಿ ಕಂಟ್ರೋಲ್ ಇರಬೇಕಾದ್ರೆ ಆ ಥರ ಮಾಡಿರೋದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಅದರಿಂದ ದುಡ್ಡೇ ಅವ್ರನ್ನ ನಂಬಲೇಬೇಕು. ಈಗ ನೋಡಿ, ಮೊನ್ನೆ 1 ತಿಂಗಳಾಯಿತು, ರೇಟ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಮತ್ತೆ ಈಗ ಎಲೆಕ್ಷನ್ ಬಂದಂತೇಳಿ ರೇಟ್ ಕಡಿಮೆ ಮಾಡ್ತಾರೆ ಅಂತ ಜನ ಅವರು ಅದನ್ನು ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ಕಾರ ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಅದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅದಕ್ಕೊಂದು ಇಲಾಖೆ ಇದೆ, ಆ ಇಲಾಖೆಯೊಳಗೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಟ್ಟರೆ ಇದಕ್ಕೆ ಈ ಎಲೆಕ್ಷನ್ಗೆ ಚುನಾವಣೆಗೆ ಯಾವ ಸಂಬಂಧಿತವಾಗಿರಲ್ಲ. ಈಗ ಮುಂದೆ ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ನಾವು ಈ ಟೈಮ್ BJP ವೋಟ್ ಮಾಡ್ಬೇಕಂತ ಇದ್ದೀವಿ. ಇಲ್ಲಿ ದಾವಣಗೆರೆ ಜಿಲ್ಲೆ BJP ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿದ್ರಾ? ಸಿದ್ದೇಶ್ವರ ಅವರ ಮಿಸ್ಸಸ್ಸು. ಏನು ಹೆಸರು? ಅವ್ರು ಗಾಯತ್ರಿ ಸಿದ್ದೇಶ್ವರ್. ಈಗ ನರೇಂದ್ರ ಮೋದಿ ಅವರು ನಾಳೆ ದಾವಣಗೆರೆಗೆ ಬರ್ತಾ ಇದ್ದಾರೆ. ಹೌದು. ಬಡವರು ಬಗ್ಗರಿಗೆಲ್ಲ ತೊಂದರೆ ಆಗ್ತೈತಿ, ರಜಾ ಮಾಡಿ ಎಲ್ಲರೂ ಯಾಕೆ ನಾವು ಮನೆಗೆ ಕುಂದಿರ್ಬೇಕು, ಒಂದು ದಿವಸ ದುಡಿಮೆ ಹೋಗ್ತೈತೆ ಅಂತ ಎಲ್ಲರೂ ಅನಿಸಿಕೆ ಐತಿ. ಅದ್ರ ಬಗ್ಗೆ ನೀವು ಹೇಳ್ತೀರಾ? ಇವಾಗ ಕರೋನಾ ಬಂದಾಗ 3 ತಿಂಗಳು 4 ತಿಂಗಳು ಕೂತ್ಕೊಂಡ್ವಿ, ಕರೆಕ್ಟಾ? ಅದರಿಂದ ಏನಾಗಿಲ್ಲ. ಇವಾಗ ನರೇಂದ್ರ ಮೋದಿ ಒಂದು ದಿವಸ ಬಂದು ಹೋಗಿ ತೊಂದರೆ ಆಗೋದಿಲ್ವಲ್ಲ. ನರೇಂದ್ರ ಮೋದಿ ಅವರು ದಿನ 14 ವರ್ಷ ಏನು ಆಡಳಿತ ಮಾಡಿದ್ದಾರೆ, ಅದ್ರಾಗ ಏನು ಅಭಿವೃದ್ಧಿ 10 ವರ್ಷ 14 ವರ್ಷ ಅಲ್ಲ 10 ವರ್ಷ ಏನು ಅಭಿವೃದ್ಧಿ ಮಾಡಿದಾರೆ ಅಂತ ನೀವು ನಿಮ್ಮ ಕಡೆಯಿಂದ? ಸರ್, ಇಂಡಿಯಾ GDP ಎಷ್ಟಿತ್ತು? ಯಾವ ಲೆವೆಲ್ ಇತ್ತು GDP? ಈಗ GDP ಬಾಂಗ್ಲಾದೇಶಕ್ಕಿಂತ ಕಡಿಮೆ GDP ಭಾರತ ದೇಶದ. ಇಲ್ಲ GDP ಬಂದ್ಬಿಟ್ಟು 9ನೇ ಸ್ಥಾನದಲ್ಲಿ ಇತ್ತು. ಇವಾಗ GDP ಇವಾಗ ಇಂಡಿಯಾದ 3ನೇ ಸ್ಥಾನದಲ್ಲಿದೆ. ಅವಾಗ ಬಂದ್ಬಿಟ್ಟು ಇವಾಗ ಇದೆಯಲ್ಲ ಇದ್ರದ್ದು ರೂಪಾಯಿ ಡಾಲರ್ ಮುಂದೆ ತುಂಬ ರೇಟ್ ಕಮ್ಮಿ ಆಗಿತ್ತು. ಇವಾಗ ಡಾಲರ್ ಎಲ್ಲ ಏರಿದೆ, ಶೇರ್ ಮಾರ್ಕೆಟಲ್ಲಿ ಏರಿದೆ. ಅವನ್ನೆಲ್ಲ ಅವಾಗೆಲ್ಲ ರೋಡ್ ಹೆಂಗಿದ್ವು, ಹೈವೇ ರೋಡೆಲ್ಲ ಹೆಂಗಿದ್ವು, ಇವೆಲ್ಲ ಡಬಲ್ ರೋಡ್ ಆಗಿದ್ದಾವೆ, ಟ್ರಿಬಲ್ ರೋಡೆಲ್ಲ ಆಗಿದ್ದಾವೆ. ಅಭಿವೃದ್ಧಿ ಆಗ್ತಾ ಇದೆ, ಜನ ಗೊತ್ತಾಗ್ತಾರ ಅಷ್ಟೇ. ನರೇಂದ್ರ ಮೋದಿ ಮುಂದೆ ಬಂದ್ರೆ ಚೆನ್ನಾಗಿ ಜನ ಬರಬೇಕು. ಫ್ರೀ ಕೊಟ್ಟರೆ ಪಾಕಿಸ್ತಾನ ಶ್ರೀಲಂಕಾ ಥರ ಆಗ್ಬೋದು ನೋಡ್ರಿ, ದಿವಾಳಿ ಹೋಗ್ಬಿಡ್ತೀವಿ ಇವತ್ತಲ್ಲ ನಾಳೆ. ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಅದು ಅಲ್ಲ ಸ್ವಾಮಿ, ಗ್ಯಾರಂಟಿ ಬೇಡ. ಇರೋ ಜನಗಳಿಗೆ ಕೆಲಸ ಕೊಡೋಕೆ ಹೇಳ್ರಿ.
ನಾವು ಡಿಗ್ರಿ ಮಾಡಿದ್ದೀವಿ, ಬಾಳೆಹಣ್ಣು ಮಾಡ್ತಾ ಇಲ್ವಾ? ಡಿಗ್ರಿ ಮಾಡಿ ಬಾಳೆಹಣ್ಣು ಬಾಳೆ ಮಾಡ್ತಾ ಇದ್ದೀವಿ. ಯಾವ ಮೋದಿಯಿಂದ ಏನು ಬಯಸ್ತೀರಾ ನೀವು? ಏನು ಬಯಸಲ್ಲ ರೀ, ಸರ್ಕಾರದಿಂದ ಏನು ಬೇಡ ನಮಗೆ. ಈಗ ಡಿಗ್ರಿ ಮಾಡಿ ಬಾಳೆಹಣ್ಣು ಮಾರಾಕತ್ತೀರಾ? ಇವಾಗ ಸರ್ಕಾರದವ್ರು ಬಂದ್ಬಿಟ್ಟಿದೆಯಲ್ಲ, ಎಜುಕೇಶನ್ ಕೊಡ್ತಾ ಇದ್ದಾರೆ, ಕೊಟ್ಬಿಟ್ಟು ಅವ್ರೇನು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಹೇಳಿಲ್ಲ. ಮಾಡ್ಬೇಕಂತ ಹೇಳಿದ್ರೆ ಒಂದು ಮಾತು, ಸ್ವಾಮಿ ಬಾಳೆಹಣ್ಣು ಮಾಡಾಕತ್ತೀರಾ? ಕಾಯಕವೇ ಕೈಲಾಸ ಅಂತ ಇದೆ, ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸರ್ಕಾರದವ್ರು ಬಂದ್ಬಿಟ್ಟು ಓದೋರಿಗೆ ಇಷ್ಟು ಕೆಲಸ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ವಲ್ಲ. ಅವ್ರು ಹೇಳಿದ್ರಲ್ಲ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಕೆಲಸದ ಅಪ್ಲಿಕೇಶನ್ ಹಾಕಿ ಅಂದ್ರೆ ಮನೇಲಿ ಕುತ್ಕೊಂಡ್ಬಿಟ್ಟು ಪಬ್ಜಿ ಆಡದೆ, ರಿಂಗ್ ಮತ್ತೆ ಏನಾದ್ರು ರೀಲ್ಸ್ ಮಾಡಿದೆ, ಅವಲ್ಲ ಕೆಲಸ ಹುಡುಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು, ಅದು ಕೆಲಸ ಸಿಗ್ತವೆ. ಮುಂದಿನ ದಿನಗಳಲ್ಲಿ ಅವರೇ ಪ್ರಧಾನಮಂತ್ರಿ ಅವರೇ ಆಗಬೇಕು. ಥ್ಯಾಂಕ್ ಯು. ಅಲ್ಲಕ್ಕ ನಿಮ್ಮ ಹೆಸರೇನು? ಸುಮಾ. ಈಗ ನೀವು ಯಾರಿಗೆ ವೋಟ್ ಮಾಡ್ಬೇಕಂತ ಇದ್ದೀರಿ? ನಾವು ಯಾರಿಗೂ ಹಾಕಲ್ಲ, ಹಿಂಗೆ ಮಾಡಿ ಯಾರಿಗೂ ವೋಟ್ ಹಾಕಬೇಕು. ವೋಟ್ ಹಾಕಲಿಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತಾರೆ. ಹಾಕಲ್ಲ, ನಾ ಯಾರಿಗೂ ಹಾಕಲ್ಲ, ಮುಲಾಜಿ ಇಲ್ಲ, ಹಾಕಲ್ಲ. ಭಾರತ ದೇಶದ ಹಾಕೋದಿಲ್ಲ ಮುಲಾಜಿ. ವೋಟ್ ಹಾಕ್ಲೇಬೇಕಾದ್ರೆ ಮತದಾನ ಹಾಕ್ಬೇಕು. ಹಿಂಗೆ ಟ್ರೈ ಮಾಡ್ರಿ, ಹೆಂಗೆ ಹಾಕ್ತೀವಿ ಓಟ? ಏನು ಮಾಡಿ ಮಾಲೆ ಹಾಕಿ ನಾವು ದಂಡ ಹಾಕಿ ಮತ್ತೆ ನಾಳಿಂದ ಟ್ರೈ ಮಾಡಿ ಹೆಂಗೆ ಓಟ್ ಹಾಕ್ತೀವಿ ಅವರಿಗೆ. ಓಟ್ ಗೆಲಾಗಿ ನಿಲ್ಲಿಸ್ತೀವಿ ಅವ್ರಿಗೆ. ಈ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ ನೀವು? ನಾವು ಯಾಕಲ್ಲ ಓಟ ವೋಟ್ ಹಾಕ್ಬೇಕು ನೀವು. ಹಾಕ್ಲೇ ಇಲ್ಲ, ನಾಳಿಂದ ಓಟ್ ನಮ್ಗೆ ಹಂಗೆ ವ್ಯಾಪಾರ ಮಾಡಕ್ ಬಿಡ ಹಾಕ್ತೀನಿ ಓಟ. ನಾಳೆ ಒಂದ್ ದಿವಸ ನೀವು ಪ್ರಧಾನಮಂತ್ರಿ ಅವರು ಬರ್ತಾ ಇದಂತ ರಜಾ ಮಾಡಾಕ ನಾಳೆ ಹಾಕ್ತೀನಿ ಅಂಗಡಿ ಅಷ್ಟು ಮಾಲೆ ಗ್ಲಾಸ್ ಹಾಕತ್ತೆ ನಾಳೆ ಒಂದ್ಸಲ ಮಾಲ್ ಬಿಡು ಹಾಕ್ತೀನಿ ಓಟ. ನಾಳೆ ನಿಮ್ಗೆ ವ್ಯಾಪಾರ ಮಾಡಕ್ ಬಿಟ್ರೆ ಓಟ್ ಅಷ್ಟೇ, ಹಾಕಲ್ಲ, ಮುಲಾಜಿ ಇಲ್ಲ. ನನ್ನ ಯಹಿಯಾ ಅಂತ SDP ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಇನ್ನು ವೋಟ್ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ ನಮ್ಮ ಪಾರ್ಟಿದು. ಯಾಕಂದರೆ ಇವಾಗ ಹಾಲಿ ನಡೀತಾ ಇರೋದು ಇವತ್ತು ಮನಿ ರಾಜಕಾರಣ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಇನ್ಶಾಲ್ಲ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಈಗ ದೇಶದ ಪ್ರಧಾನಮಂತ್ರಿ ಯಾರು ಆಗಬೇಕಂತ ಬಯಸ್ತೀರಾ? ದೇಶದ ಪ್ರಧಾನಮಂತ್ರಿ ಈ ನಾಡಿದ ಒಳ್ಳೆಯದಕ್ಕೆ ಸಲುವಾಗಿ ಅವ್ರು ಕೆಲಸ ಮಾಡಬೇಕು. ಅವರು ಆಮೇಲೆ ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಬರೀ ಇದು ಏನಾಗಿದೆ ಅಂದರೆ ಬರೀ ಜಗಳ ಆಗ್ತಾ ಇದೆ. ಹಿಂದೂದು ಮುಂದೆ ಮುಸ್ಲಿಮ್ಗೆ ಜಗಳ ಹಚ್ಚೋದು ಬರೀ ಅದೇ ಆಗಿಬಿಟ್ಟಿದೆ. ಅದು ಎಲ್ಲ ಅದು ಎಲ್ಲ ಬಿಟ್ಟು ನಮ್ಮ ದೇಶ ಮೇನ್ ಶಾಂತಿ ಬರಬೇಕು. ಅವಾಗೇ ನಮ್ಮದು ಇಂಡಿಯಾ ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಬರೀ ಇದು ಕಚಾಟನೇ ಆಗಿಬಿಡ್ತೈತಿ. ಈ ಪ್ರಧಾನಮಂತ್ರಿ ಯಾರಾದರೆ ಶಾಂತಿ ಬರ್ತದಂತ ನಿಮ್ಮ ಅನಿಸಿಕೆ? ನೋಡೋಣ, ಮುಂದೆ ಕಾದು ನೋಡೋಣ. ಒಟ್ಟು ಒಳ್ಳೇದು ಬರಬೇಕು, ಚೇಂಜ್ ಆಗ್ಬೇಕು. ಚೇಂಜ್ ಆದ್ರೇ ಇದು ಒಳ್ಳೇದು ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಬರೀ ಇದೇ ಆಗಿಬಿಡ್ತೈತಿ. ಇನ್ನು ನೀವು ದಾವಣಗೆರೆ ಜಿಲ್ಲೆಗೆ ಯಾರು ನಿಮಗೆ ಕಾಂಗ್ರೆಸ್ನವರೋ BJPನವರೋ ಏನು ಪಕ್ಷೇತರ ಅಭ್ಯರ್ಥಿನೋ ಅಂತ ನೀವು ಡಿಸೈಡ್ ಮಾಡಿಲ್ಲ. ನಿಮ್ಮ ಪಕ್ಷದಾಗ ಡಿಸೈಡ್ ಆದಮೇಲೆ ನೀವು ಹೇಳ್ತೀರಾ? ಖಂಡಿತ ಅದು ಮಾತು. BJPಗೆ ಗೆಲ್ಸೋದು ಅದು ಸುಳ್ಳೆ. ಅದು ಕಾಂಗ್ರೆಸ್ ಇದೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದೆ, ಇನ್ನೂ ಚರ್ಚೆ ನಡೀತಾ ಇದೆ. ಇವಾಗ ಶೀಘ್ರನಲ್ಲಿನೇ ನಾವು ಒಂದು ಡಿಸಿಷನ್ ತಗೊಂಡು ಒಂದು ಇನ್ಶಾಲ್ಲ ಒಂದು ಇದು ಪಕ್ಷದಿಂದ ಒಂದು ನಿರ್ಧಾರ ತಗೊಂಡ್ಮೇಲೆ ಜನರಿಗೆ ಹೇಳ್ತೀರಾ? ಖಂಡಿತ ಇವ್ರು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಖಂಡಿತ ಹೇಳ್ತೀವಿ. ಗ್ರೌಂಡ್ ಲೆವೆಲ್ಗೆ ಇಳಿದು ನಾವು ಒಂದು ಡಿಸಿಷನ್ ತಗೊಂತೀವಿ, ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ನೀವು ಇಲ್ಲಿ ಗಡಿಯಾರ ಕಂಬ ಹತ್ರ ವ್ಯಾಪಾರ ಮಾಡೋರು? ಗಡಿಯಾರ ಕಂಬದ ಹತ್ರ ವ್ಯಾಪಾರ ಮಾಡ್ತೀವಿ. ಈ ಎಲೆಕ್ಷನ್ ಬಗ್ಗೆ ನೀವು ನಾಳೆ 7ನೇ ತಾರೀಕು ಮತದಾನ ಇದೆ. ಯಾರಿಗೆ ವೋಟ್ ಹಾಕ್ತೀರಂತ ಒಂದು ಅನಿಸಿಕೆ? ಯೋಗ್ಯ ಅಭ್ಯರ್ಥಿಗೆ ಹಾಕೋಣ. ಅದು ಯಾರು 3 ಜನ ನಿಂತಿದ್ದಾರೆ, ಡಿಸೈಡ್ ಮಾಡಿಲ್ಲ ನೀವು? ಇನ್ನೂ ಡಿಸೈಡ್ ಮಾಡಿಲ್ಲ. ಮತದಾನ ಮಾಡ್ತೀವಿ. ಕಾಂಗ್ರೆಸ್ಸಿಗೆ ಮಾಡ್ತೀರಾ, BJPಗೆ ಮಾಡ್ತೀರಾ, ಪಕ್ಷೇತರ ಅಭ್ಯರ್ಥಿ ಯಾರಿಗಾರ ಮಾಡ್ತೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ ನಾವು ಯಾರಿಗೆ ಮಾಡಬೇಕು. ಯಾರಿಗಾರ ಒಬ್ರಿಗೆ ಹಾಕ್ತೀವಿ. ಈಗ ನಾಳೆ ನರೇಂದ್ರ ಮೋದಿ ಅವರು ಹಾಸ್ಪಿಟಲ್ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ದಾವಣಗೆರೆ ನಗರದಲ್ಲಿ ಭಾನುವಾರಕ್ಕೆ ಒಂದೇ ದಿವಸ ಸಂತೆ ನಡೆಯೋದು. ನಾಳೆ ಬಂದ್ ಮಾಡಬೇಕಂತ ಹಲವಾರು ಜನಕ್ಕೆ ಹಲವಾರು ತೊಂದರೆ ಆಗ್ತಾ ಇದೆ. ಮನಸ್ಸಿಗೆ ಅದ್ರ ಬಗ್ಗೆ ಏನಿಲ್ಲ. ನಾವು ಮತ ಪಡೆದವ್ರು ಬಂದಾಗ ಮತ ಕೊಟ್ಟವ್ರ ಸೈಡಿಗೆ ನಿಲ್ಲೇಬೇಕಾಗತ್ತೆ. ಏನು ಮಾಡೋಕ್ಕಲ್ಲ. ಹಲವಾರು ರೋಡ್ಗಳು ಬಂದ್ ಮಾಡಿದ್ದಾರೆ. ಮಧ್ಯಾಹ್ನ ಸುತ್ತಾರ್ಕೊಂಡು ಓಡಾಡಿದ್ದೀವಿ. ನಾಳೆ ಒಂದು ದಿವಸ ಅವ್ರು ಬಂದು ಹೋಗೋವರೆಗೂ ಮತ್ತೆ ಸುಧಾರಿಸ್ಕೊಂಡು ಹೋಗ್ತೀವಿ. ಪ್ರಧಾನಿಯವರು ಬರೋಕತ್ನ ಅಂತ ಹೇಳಿ ನಾವು ಒಂದು ದಿವಸ ಸುಧಾರಿಸ್ಕೊಂಡು ಹೋಗ್ಬೇಕು. ಕೊರೋನಾ ಟೈಮಲ್ಲಿ 3 ತಿಂಗಳು ಮನೆಗೆ ಅದೀವಿ. ಈಗ ಒಂದು ದಿವಸಕ್ಕೆ ಥ್ಯಾಂಕ್ ಯು ಅಂತ ನಾವಿಲ್ಲಿ ಬಾಳೆಹಣ್ಣು ವ್ಯಾಪಾರ ಮಾಡೋರು. ನೀವು ಇಲ್ಲಿ ಗಡಿಯಾರ ಕಂಬ ಹತ್ರದ ಸುಮಾರು ವರ್ಷಗಳಿಂದ ವ್ಯಾಪಾರ ಹೌದ್ರಿ. ಈಗ 7ನೇ ತಾರೀಕು ಎಲೆಕ್ಷನ್ ಇದೆ. ಯಾರಿಗೆ ವೋಟ್ ಹಾಕ್ಬೇಕಂತ? ನಾವು BJPಗೆ ವೋಟ್ ಹಾಕೋದು ಸರ್. BJPಯಿಂದ ಯಾರು ಅಭ್ಯರ್ಥಿ ಇಲ್ಲಿ? BJPಯಿಂದ ಇವರು ಗಾಯತ್ರಿ ಸಿದ್ದೇಶ್ವರ್ ಅಂತ. ಈಗ ನಾಳೆ ನರೇಂದ್ರ ಮೋದಿ ಅವರು ಹಾಸ್ಪಿಟಲ್ ಫೀಲ್ಡ್ಗೆ ಆಗಮಿಸ್ತಾ ಇದ್ದಾರೆ. ಆ ಕಾರಣದಿಂದ ದಾವಣಗೆರೆ ನಗರದಲ್ಲಿ ವಾರಕ್ಕೊಂದ್ಸಲಿ ಸಂತೆ ಆಗ್ತಿದ್ದು. ಸಂತೆ ರಜಾ ಮಾಡಕ್ಕೆ ಹೇಳಿದ್ದಾರೆ. ಅದರಿಂದ ಬಹಳ ಜನ ಬಡವರಿಗೆ ತೊಂದರೆ ಆಗ್ತೈತೆ ಅಂತ ಬಹಳ ಜನ ಹೇಳಾಕತ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಲ್ರಿ. ಒಂದು ದಿವಸ ಬಂದ್ ಮಾಡಿದ್ರೆ ಏನಿಲ್ಲ, ಆರಾಮಾಗಿ ಇನ್ನೊಂದು ದಿವಸ ದುಡಿಬಹುದು. ಇಂಥ ಮೋದಿ ನಾವು ಉಳಿಸಬೇಕ್ರಿ. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ಗ್ಯಾರಂಟಿಗಳು, ಅದು 5 ಗ್ಯಾರಂಟಿ ಕೊಟ್ಟಾರಂದ್ರೆ ಅವ್ರು 5 ಗ್ಯಾರಂಟಿ ಒಬ್ರಿಗೊಂದು ಮಾಡ್ಯಾರ ಸರ್. ನಮಗೇನು ಲಾಭ ಇಲ್ಲ. ಅದು ಇನ್ನೂ ಮಟ್ಟ 2,000 ರೂಪಾಯಿ ನೀವು ತಗೊಂಡಿಲ್ಲ. ನಾವು ತಗೊಂಡಂದ್ರೆ ಅದು ಒಬ್ರಿಗೊಂದು ಅದು ಯಾರಿಗೋ ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ. ಅವ್ರು ಕೊಟ್ಟಿರೋದು ಸಿದ್ದರಾಮಯ್ಯನವರು. ಸುಮ್ಮನೆ ಹೇಳ್ತಾರೆ. ನಮಗೆ ಹೆಣ್ಮಕ್ಳಿಗೆ ಬಂದೈತೆ 2,000. ಆದರೆ 5 ಗ್ಯಾರಂಟಿ ಅಂದ್ರೆ ಅವ್ರು ಏನು ಉಪಯೋಗ ಇಲ್ಲ. ಎಲ್ಲ ಮಾಡಿದ್ದಾರೆ.
ಮಾಡ್ಯಾರಂದ್ರೆ ಗಂಡು ಮಕ್ಳಿಗೆ ಏನು ಮಾಡಿಲ್ಲಲ್ರಿ. ಗಂಡು ಮಕ್ಕಳೆಲ್ಲ ಪರದಾಡ್ಬೇಕಲ್ಲ, ಹೆಣ್ಮಕ್ಳು ಹೋಗಿ ಮನೆ ಬಿಟ್ಟು ಅವ್ರು ಆ ಬಸ್ ಈ ಬಸ್ ಹತ್ಕೊಂಡು ಹೋಗ್ತಾ ಇದಾರ. ಈ ಗಂಡು ಮಕ್ಳಿಗೆ ಏನು ಮಾಡ್ಬೇಕು? ಗಂಡು ಮಕ್ಕಳಿಗೆ ಅವನಿಗೆ ಗೊತ್ತವ್ ಏನು ಮಾಡ್ತಾನೆ ಸಿದ್ದರಾಮಯ್ಯ. ಏನಾಗ್ತಾನ? ಅರ್ಧ ಮಂದಿಗೆಲ್ಲ ಅರ್ಧ ಮಂದಿಗೆ ಐತೆ ದುಡ್ಡು. ಅವನೇನಾಗ್ತಾನೆ ದುಡ್ಡು? ನೀವು ನರೇಂದ್ರ ಮೋದಿ ಅವರಿಗೆ ಹಾಕಂದ್ ನಾವು. ಹೌದ್ರಿ, ಅವ್ರನ್ನ ಉಳಿಸಬೇಕಂತ ಪ್ರಧಾನಿನ. ಈಗ ಮುಂದೆ 7ನೇ ತಾರೀಕು ಎಲೆಕ್ಷನ್ ಇದೆ, ಯಾರಿಗೆ ವೋಟ್ ಮಾಡ್ಬೇಕಂತ? ಯಾರಿಗೆ ವೋಟ್ ಹಾಕಿದ್ರೆ ಏನು ಕೊಡ್ತಾರೆ? ಇದ್ದರಿಗೆ ಮನೆ ಕೊಡ್ತಾರೆ, ರೊಕ್ಕ ಕೊಡ್ತಾರೆ, ಬಚ್ಚ ಮಾಡಿ ಇಟ್ಕೊಂತಾರೆ. ಅವರು ಯಾರಿಗೆ ವೋಟ್ ಹಾಕಿದ್ರೆ ಯಾರಿಗೆ ಹಾಕಲ್ಲ. ಅವು ಹೋಗಿ 5,000 10,000 ಕೊಟ್ಟು ಭಾಷಣ ಆಗಿದ್ದ ವೋಟ್ ಹಾಕ್ಸ್ಕೊಂಡ ಸರಿ ಯಾರಿಗೆ ಕೊಟ್ಟಾನ? ಯಾರಿಗೆ ಹಾಕಲ್ಲ. ನಾವು ಹಾಕಲ್ಲ ವೋಟ್, ಯಾರಿಗೆ ಹಾಕಲ್ಲ ವೋಟ್. ಅವರಿಂದ ಏನು ಪ್ರಯೋಜನ? ನಮಗೆ ಏನು ಕೊಟ್ಟಿಲ್ಲ. ಇದ್ದರಿಗೆ 3-4 ಮನೆ ಕೊಟ್ಟಾನ, ಎಲ್ಲ ಕೊಟ್ಟಾನ. ನಮ್ಗೆ ಏನು ಕೊಟ್ಟಾನ? ಅದೇ ಫುಟ್ಬಾಲ್ ಗಟ್ಟಿ ಮತ್ತೆ ಬಾಡಿಗೆ ಮನೆ 2,000 ರೂಪಾಯಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸರ್ಕಾರ ನಿಮಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಯಾರು ಏನು ಕೊಟ್ಟಿಲ್ಲ. ಕೊಡ್ತಾರೆ, ಅನ್ನ ಭಾಗ್ಯ ಕೊಡ್ತಾರೆ. ಏನು ಕೊಟ್ಟ 2,000 ರೂಪಾಯಿ ಕೊಟ್ಟು ಎಷ್ಟು ದಿವಸ ಆಗ್ತಾನೆ? ಈಗ ಮತ್ತೆ ತಕ್ಕಂತಾನೆ. ಈಗ ನಮ್ಮದ್ರಾಗ ನಮ್ಮ ರೇಷನ್ರಾಗ ಅವ್ನು ತಕ್ಕಂತಾನ. ಈಗ ರೇಷನ್ ರೈಟ್ ಜಾಸ್ತಿ ಮಾಡ್ತಾನ, ತಕ್ಕಂತಾನ. ಅಲ್ಲಿ ಏನು ಕೊಡ್ತಾನ? ಅದು ಬದ್ನಿಕಾಯಿ ಹಿಡ್ಕೊಳ್ಳೋನಂದು ಅಂತ ನಾವು ವೋಟ್ ಮಾಡಲ್ಲ. ಸರ್ಕಾರ ಬಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅಪ್ಪ ಕೊಡೋದಿಲ್ಲೋ, ಸುಮ್ಮನೆ ಯಾರು ಗ್ಯಾರಂಟಿ ಕೊಡ್ತಾರೆ? ಇದ್ದರಿಗೆ ಕೊಡ್ತಾರೆ. ಅವ್ರು ನಮ್ಮಂತರಿಗೆ ಕೊಡೋದೇ ಇಲ್ಲ. ಅವರು ಏನೋ ತಿಳ್ಕೊಂಬಿಟ್ಟು ಕೊಟ್ಟಿಲ್ಲ. ಅವ್ರು ಕೊಡ್ಲಿ ನೋಡೋಣ ಅಂತ. ದಾವಣಗೆರೆ ನಗರದ ದಕ್ಷಿಣ ಭಾಗದಾಗಿದ್ದೀರಾ, ಉತ್ತರ ಭಾಗದಾಗಿದ್ದೀರಾ? ನಾವು ಇಲ್ಲೇ ದಕ್ಷಿಣ ಕ್ಷೇತ್ರದ MLA ಶಾಮನೂರು ಶಿವಶಂಕರಪ್ಪ ಅವರು ನಿಮ್ಗೆ ಏನು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಬೇಜಾರಾಗಿ ಓಟನ್ನು ಅವರು ಶಾಮನೂರು ಶಿವಶಂಕರಪ್ಪ ಕೊಡೋರಿಗೆ ರೊಕ್ಕ ಕೊಟ್ಟು ಓಟ್ ಹಾಕ್ಸ್ಕೊಂಡ. ನಮಗೆ ಏನು ಕೊಟ್ಟಿಲ್ಲ. ಅದಕ್ಕೋಸ್ಕರ ಬೇಜಾರಾಗಿ ನಮಗೆ ಏನು ಕೊಟ್ಟಿಲ್ಲ. ಓಟ್ ಹಾಕಿ ಬಂದೀನಿ, ಹೋಗ್ತಾರೆ ಕಾಂಗ್ರೆಸ್ಗೆ ಹಾಕಿ ಬಂದೀನಿ. ಈ ಸಲ ಯಾರಿಗೆ ಹಾಕಲ್ಲ. ಬೇಜಾರಾಗಿ ಯಾರಿಗೆ ಹಾಕಲ್ಲ. ನಿಮ್ಮ ಮನಸ್ಸಿಗೆ ನೋವಾಗೈತೆ. ಹಾಕಲ್ಲ. ನಾವು ಕುಟುಂಬದ ನಾವು ಕುಂದ್ರಲ್ಲಿ 24 ಗಂಟೆ ಇಲ್ಲೇ ಓಡಾಡಿದಂತ ನೋಡ್ತಾರ. ಬಿಸಿಲಾಗ ಚಳಿಯಾಗಿ ಮಳೆಯಾಗ ಏನು ಸೌಲಭ್ಯ ಬೇಕಂತ ನಮ್ಗೊಂದಿರಕ್ಕೆ ಒಂದು ಮನೆ ಕೊಟ್ಟ ಸಾಕು. ಈಗ ಮತ್ತೇನು ಬೇಕು? ಅವ್ರಿಗೆ ಏನು ಬೇಡ. ಅವ್ರದ್ದೇನು ಆಡುವ ಆಸ್ತಿ ಏನು ಕೇಳಕ್ಕೆ ಹೋಗಲ್ಲ. ನಾವು ಇರಕ್ಕೆ ಒಂದು ಮನೆ ಕೊಡಲ್ಲ ಅಷ್ಟೇ. ಅದನ್ನ ಹಂಗಲ್ಲ. 7ನೇ ತಾರೀಕಿಗೆ ಯಾರಿಗೆ ಮತದಾನ ಮಾಡ್ಬೇಕಂತ? ಮತದಾರ ಸೆಕೆಂಡ್ ಸರ್. ನಾವು ದಿನ ಹೂವಿನ ವ್ಯಾಪಾರ ಮಾಡ್ತೀವಿ. ದಿವಸ ಹಣ್ಣು ಹಂಪಲು ತರಕಾರಿ ಎಲ್ಲ ಮಾಡ್ತೀವಿ. ಈಗ ಅವ್ರಿಗೆಲ್ಲ ನಾಳೆ ತಾಕಬೇಡ್ರಿ ಅಂತಾರೆ. ರೈತರು ಮಳೆ ಇಲ್ಲ ಬೆಳೆ ಇಲ್ಲ, ಅವರು ಬೆಳ್ಕೊಂಬರ್ತಿದ್ದಾರೆ. ಅವರು ತುಂಬ ಕಷ್ಟಪಟ್ಟು ನೀರಿನ ಸ್ವಲ್ಪ ನೀರಲ್ಲಿ ಬೆಳ್ಕೊಂಬರ್ತಾರೆ. ಈಗ ಅವ್ರನ್ನ ತಾಗಿಲ್ಲ ಅಂದ್ರೆ ಅವ್ರದ್ದು ಲಾಸ್. ಈ ಕಡೆ ತಗೊಂಡಿರೋ ರೈತರದು, ನಮ್ಮದು ಲಾಸ್, ವ್ಯಾಪಾರಸ್ಥದ್ದು. ಇದೆಲ್ಲ ತುಂಬ ತೊಂದರೆ ಆಗಿ ರೈತರು ಅವ್ರನ್ನೂ ಬೇಡ ಅಂತಾರೆ. ಈ ಕಡೆ ತಗೊಂಡಿರೋರ್ಗೂ ಮಾರಬೇಡ್ರಿ ಅಂತಾರೆ. ದಿನಸಿ ವ್ಯಾಪಾರ ಎಲ್ಲಿ ಹೋಗ್ಬೇಕು ಸರ್? ಮಾರಾಟ ನಮ್ಮದು ತುಂಬ ತೊಂದರೆ ಆಗುತ್ತೆ. ದಾವಣಗೆರೆ ನಗರದಲ್ಲಿ ಭಾನುವಾರ ಒಂದೇ ದಿವಸ ಆಗಲಿ ಸರ್. ಮಾರಾಟ ಬಿಟ್ಟರೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ದಾವಣಗೆರೆಗೆ ಆಗಮಿಸಿದ್ದಾರೆ. ಅದಕ್ಕೋಸ್ಕರ ರಜಾ ಮಾಡ್ರಿ ಅಂತ ಹೇಳಿದ್ದಾರೆ. ಅದರಿಂದ ನಿಮಗೆ ತೊಂದರೆ ಆಗ್ತಕ್ಕಂಥ ಈಗ ತರಕಾರಿ ಸರ್, ನೀವು ನರೇಂದ್ರ ಮೋದಿ ಕಡೆ ನಾನು ನೋಡಕ್ ಹೋಗ್ತೇನೆ. ನಾವು ಉಣ್ಣಕ್ಕೆ ತಿನ್ನಕ್ಕಾದ್ರೆ ಬೇಕಾ? ತರಕಾರಿ ಇಲ್ದಾರೆ ನಾವು ಉಣ್ಣಕ್ಕೆ ತಿನ್ನಕ್ಕಾಗುತ್ತೆ. ಏನಾರ ತಂದು ತಗೊಂಡು ತಿನ್ಕೊಂಡು ಅವ್ರು ನೋಡಕ್ಕೆ ಹೋಗ್ಬೇಕಾ ನಾವು? ಅದೇ ಇಲ್ಲಾಂದ್ರೆ ಹೆಂಗೆ ಆಗುತ್ತೆ? ಅವರೇ ಬರ್ತಾರೆ. ನಮಗೆ ಎಲ್ಲ ಸ್ಟಾಪ್ ಮಾಡ್ತಾರೆ. ನಾವೆಲ್ಲಿ ಹೋಗ್ಬೇಕು ಸರ್? ಅದೇ ದಿನ ಕೂಲಿ ಮಾಡೋರಿಗೆ ಭಾಳ ತೊಂದರೆ ಸರ್. ದಿನ ಕೂಲಿ ಮಾಡೋರಿಗೆ ತುಂಬ ತೊಂದರೆ. ದಿನ ಕೂಲಿ ಮಾಡೋರು ಹೂವು ತಂದಿರ್ತೀವಿ, ಆಮೇಲೆ ಹಣ್ಣು ತಂದಿರ್ತೀವಿ, ಆಮೇಲೆ ತರಕಾರಿ ಬೆಳ್ಕೊಂಡು ತಂದಿದ್ದಾರೆ ರೈತರು. ಅವ್ರಿಗೂ ಲಾಸು, ಈ ಕಡೆ ತಂದಿರೋರಿಗೂ ಲಾಸು. ನಮಗೆಲ್ಲ ತುಂಬ ತುಂಬ ತೊಂದರೆ ಆಯ್ತು. ಅವ್ರು ಬರಲಿ, ಬಂದು ಮಾಡ್ಕೊಂಡು ಹೋಗ್ಲ, ತೊಂದರೆ ಇಲ್ಲ ನಮಗೆ. ಈಗ ವ್ಯಾಪಾರ ಮಾಡೋರಿಗೆಲ್ಲ ತೊಂದರೆ ಆಗ್ಬಿಡ್ತಾರೆ. 20 ಮಂದಿ ಮಾಡೋರಿಗೆ, ತರಕಾರಿ ದಿನಸಿ ವ್ಯಾಪಾರದವ್ರಿಗೆ ಎಲ್ಲರಿಗೂ ತೊಂದರೆ ಆಯ್ತು. ಅವ್ರು 2,000 3,000 ನಾವೀಗ 10 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ ಸರ್. ಇದೇ ದಾವಣಗೆರೆ. ಪ್ರಶಾಂತ್. ಈಗ 7ನೇ ತಾರೀಕಿಗೆ ದಾವಣಗೆರೆ ಜಿಲ್ಲೆಗೆ ಮತದಾನ ಐತಿ. ಯಾರಿಗೆ ವೋಟ್ ಮಾಡ್ತೀರಾ? ನಾವೆಲ್ಲ BJP ಮಾಡ್ತೀವಿ ಸರ್. BJPಯಿಂದ ಯಾರು ಇಲ್ಲಿ ಕ್ಯಾಂಡಿಡೇಟ್? ಇಲ್ಲಿ BJPಯಿಂದ JM ಸಿದ್ದೇಶ್ವರ, ಗಾಯತ್ರಿ ಗಿಡ್ಡೇಶ್ವರ. ಈಗ ನಾಳೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ದಾವಣಗೆರೆ ನಗರಕ್ಕೆ. ಇಲ್ಲ ಮಾರ್ಕೆಟ್ ಎಲ್ಲ ರಜಾ ಮಾಡ್ರಿ ಅಂತ ಹೇಳೋಗಿದಾರಂತೆ. ಬಡವರ ಬಗ್ಗರಿಗೆ ಭಾಳ ತೊಂದರೆ ಆಗ್ತೈತೆ ಅಂತ ಭಾಳ ಜನ ಹೇಳಾಕತ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಂಗೇನು ಸರ್, ಬಂದು ಒಂದು 2 ತಾಸು ಹೋಗ್ತಾರೆ ಅವರು. ಆಮೇಲೆ ವ್ಯಾಪಾರ ಮಾಡ್ಬೋದು ನಾವೇನು. ಹಂಗೇನಿಲ್ಲ, ತೊಂದರೆ ಏನಾಗಲ್ಲ. ಬರೋದು ಚೆನ್ನಾಗ. ನರೇಂದ್ರ ಮೋದಿ ಅವರು ಬಂದು ಹೌದು, ಚೆನ್ನಾಗಂತೆ. ಯಾಕೆ ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡ್ಬೇಕಂತ? ಹಂಗೆ ನಮ್ಮ ದೇಶಕ್ಕೆ ಸ್ವಲ್ಪ ಒಳ್ಳೇದು ಮಾಡಿದ್ದಾರೆ. ಎಲ್ಲ ರೋಡ್ ಆಗಲಿ ಏನಾಗಲಿ, ಏನೋ ಒಂದು ಆರ್ಥಿಕ ಬೆಳವಣಿಗೆ ಆಗಲಿ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಬಾಂಗ್ಲಾದೇಶಕ್ಕಿಂತ ಭಾರತದ GDP ಎಲ್ಲ ಕಡಿಮೆ ಆಗೈತಿ. ಎಲ್ಲ ನ್ಯೂಸ್ ಚಾನಲ್ಗಳು ತೋರ್ಸಾಕತ್ತಾರೆ GDP ಇಳಿದತ್ತೆ ಅಂತೇಳಿ. ನೀವು ನೋಡಿದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗೈತೆ ಅಂತ ಹೇಳ್ತೀರಾ. ಏನು ಬೆಳವಣಿಗೆ ಆಗೈತೆ ಆರ್ಥಿಕವಾಗಿ? ಆರ್ಥಿಕವಾಗಿ ಅಂದರೆ ಈಗ ರೋಡ್ ಆಗಲಿ, ಒಂದು ಮನೆ ಯೋಜನೆ ಆಗಲಿ, ಎಲ್ಲ ನೀರಿಂದು ನಿಮ್ಗೆ ಏನಾರ ಮನೆ ಸೌಲಭ್ಯ ಸಿಕ್ಕತ್ರ? ಎಲ್ಲ ಸಿಕ್ಕತ್ತೆ ಸರ್ ನಮಗೆಲ್ಲ. ನಮ್ಮ ಏರಿಯಾದಲ್ಲಿ ನೀರು ಇದ್ದಿದ್ದಲ್ಲ, ನೀರಿನ ವ್ಯವಸ್ಥೆ ಆಗಲಿ, ರೋಡಿನ ವ್ಯವಸ್ಥೆ ಆಗಲಿ, ಮನೆಯದು ಎಲ್ಲ. ಹಾಂ,
ಈಗ ನಿಮಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದ್ರ ಲಾಭ ಏನಾದ್ರು ಪಡ್ಕೊಂಡಿದ್ದೀರಾ ಇಲ್ಲಿ ಮಟ್ಟ? ಅದ್ರ ಲಾಭ ಅಂದರೆ ಅದೇ ಏನೋ ಪಡ್ಕೊಂಡಿದ್ದಾರೆ ಹೆಣ್ಮಕ್ಳು ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೋಸ್ಕರನೇ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಮಾಡಿದ್ದಾರೆ ಸರ್. ಆದರೂ ಒಂದು ಸ್ವಲ್ಪ ಸಂತೋಷ ಆಯ್ತಾರ ಬೇಜಾರು ಆಯ್ತಾರ? ಅದರಿಂದ ನಿಮ್ಗೆ ಏನಾರು ಸಂತೋಷ ಆಗೈತಾ ಬೇಜಾರಾಗ? ಹೌದು ಸರ್, ಒಂದೆರಡು ಕಂತು ಬಂದಿದ್ದಾವೆ ಅದ್ರ ಬಗ್ಗೆ. ಅಂದರೆ ಒಂದು ಸ್ವಲ್ಪ ನಮಗೆ BJP ಬಂದರೆ ಚೆನ್ನಾಗಿ, BJP ನರೇಂದ್ರ ಮೋದಿ ಅವರು ಬಂದರೆ ಚೆನ್ನಾಗಿ. ಥ್ಯಾಂಕ್ ಯು. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂತ. ಈ ಸಲ 7ನೇ ತಾರೀಕು ಎಲೆಕ್ಷನ್ ಐತೆ ದಾವಣಗೆರೆ ನಗರದ, ಯಾರಿಗೆ ವೋಟ್ ಮಾಡ್ತಂತ? ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತೀವಿ. ಕಾಂಗ್ರೆಸ್ಸಿಂದ ಯಾರಿಲ್ಲ ಅಭ್ಯರ್ಥಿ? ಇಲ್ಲಿ ಗೊತ್ತಿಲ್ಲ ರೀ. ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ವೋಟ್ ಮಾಡ್ಬೇಕಂತಿದ್ದಾರೆ. ಏನು ಈಗ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದನ್ನ ನಂಬಿ ಮಾಡ್ತಾ ಇದ್ದಾರಾ ಏನು ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಅಂತ? ಇಲ್ಲ, 5 ಗ್ಯಾರಂಟಿ ಕೊಟ್ಟರಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ, ಇನ್ನು ಹಿಂದೆನೂ ಕಾಂಗ್ರೆಸ್ಸಿಗೆ ವೋಟ್ ಆಗಿರೋದು ನೀವು. ಈಗ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕಂತ ಬಯಸ್ತೀರೋ? ಕಾಂಗ್ರೆಸ್ಸಿನ ಕಡೆ ಆಗ್ಬೇಕಂತ. ಕಾಂಗ್ರೆಸ್ನವ್ರು ಯಾರಾಗಲಿ ಕಾಂಗ್ರೆಸ್ನವ್ರು ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀವಿ. ಥ್ಯಾಂಕ್ಸ್. ಸರ್ ಗಣೇಶಣ್ಣ ಯಾವ ಊರಣ್ಣ? ದಾವಣಗೆರೆ ಸರ್. ಈ ಸಲ 7ನೇ ತಾರೀಕು ಎಲೆಕ್ಷನ್ ಐತಿ ಜಿಲ್ಲೆ, ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಮೋದಿ ಮಾಡ್ಬೇಕಂತದ್ದು ಸರ್. ಮೋದಿ ಅವರು ಅಲ್ಲಿರೋದು, ಇಲ್ಲಿ ಯಾರು ವೋಟ್ ಮಾಡ್ತೀರಾ? ಗಾಯತ್ರಿ ಸಿದ್ದೇಶ್ವರ ಮಾಡ್ತೀವಿ. ಯಾಕೆ ಗಾಯತ್ರಿ ಸಿದ್ದೇಶ್ವರ ಮಾಡಕತ್ತೀವಿ ಸರ್. ಯಾಕೆ ಮಾಡ್ತೀರಾ? ಅವ್ರಿಗೆ ಏನು ಅಭಿವೃದ್ಧಿ ಮಾಡಿದಾರೆ? ಒಳ್ಳೆ ವ್ಯಕ್ತಿತ್ವ ನೋಡಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು, ಅದಕ್ಕೋಸ್ಕರ BJP ವೋಟ್ ಮಾಡ್ತಿದ್ದಾರೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋದ್ಸಲಿ 15 ಲಕ್ಷ ರೂಪಾಯಿ ಎಲ್ಲ ಆಗ್ತೀನಿ ಅಂತ ಹೇಳಿದ್ರು, 2,000 ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾವುದು ಭರವಸೆ ಈಡೇರಿಸಿಲ್ಲ ಅಂತ ಜನರಲ್ಲಿ ಬೇಜಾರಿದೆ. ತಾವು ಏನು ಅವ್ರಿಗೆ ಅವ್ರು ಮಾತಿಗೆ ನಂಬಿ ಓಟ್ ಹಾಕ್ತಿದ್ರಾ? ಅದೇ ಒಳ್ಳೆ ಹೆಸರು ಮಾಡ್ಯಾರ ಸರ್, ಹಂಗಾಗಿ ಇದು ಮಾಡ್ಯಾರ. ಹೆಸರು ಆಗೈತಿ ಇಡೀ ರಾಷ್ಟ್ರ. ನಾಳೆ ಮೋದಿ ಬರಕತ್ತ ಸರ್, ಅದಕ್ಕೆ ಹೈಸ್ಕೂಲ್ ಬಿಲ್ಡಿಗೆ ನರೇಂದ್ರ ಮೋದಿ ಅವರು ಬರಕತ್ತಾರೆ. ಆ ಕಾರಣಕ್ಕೋಸ್ಕರ ಎಲ್ಲ ಮಾರ್ಕೆಟ್ ರಜಾ ಮಾಡ್ರಿ ಅಂತ ಹೇಳಿ ರಜಾ ಮಾಡಿ ಅಂತ ಹೇಳಿ ಬಡವರು ಬಗ್ಗರಿಗೆ ತೊಂದರೆ ಆಗ್ತೈತಿ. ವಾರಕ್ಕೊಂದ್ಸರಿ ಅನಿಸಿಕೆ ಇದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾಳೆ ಬಡವರು ಮಾಡ್ತಾರೆ ಅವರು ಚೆನ್ನಾಗಿರ್ಲಿ, ಎಲ್ಲರಿಗೂ ಓಡ್ಬೇಕು ಕುಂದ್ರ ಕೊಡಾಕತ್ತೀವಿ, ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕ್ತೀವಿ. ಇವತ್ತು ಇಲ್ಲಿ ಬರಲ್ಲ, ಇದ್ರ ಬಡವ್ರ ಬಕ್ರಿಗೆ ನೋಡ್ಕೊಂತ ನಾವು ಕುಂತೀವಿ, ಕುಂದ್ರ ಕೊಡ್ತೀವಿ ಎಲ್ಲರಿಗೂ. ಹೌದು BJP ಇವತ್ತು 50ನೇ ಅಂತ. ಯಾವ ಊರಣ್ಣ? ದಾವಣಗೆರೆ. ಈ ಸಲ 7ನೇ ತಾರೀಕಿಗೆ ಮತದಾನ ಎಲೆಕ್ಷನ್ ಐತಿ. ಹೌದು. ಯಾರಿಗೆ ವೋಟ್ ಮಾಡ್ಬೇಕಂತ ಇದ್ದೀರಾ? ನಮ್ದೆಲ್ಲ BJP. BJP ಅಂದ್ರೆ ಯಾರಿಲ್ಲ ಅಭ್ಯರ್ಥಿ? ಅಭ್ಯರ್ಥಿ ನಮ್ಮ BJP ಕ್ಯಾಂಡಿಡೇಟ್ ಅದಾರಲ್ಲ, ಗಾಯತ್ರಿ ಸಿದ್ದೇಶ್ವರ, ವೋಟ್ ಮಾಡ್ಬೇಕಂತ. ಹೌದು. ಈಗೇನು ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಾರಲ್ಲ, ಅದ್ರ ಲಾಭ ಪಡ್ಕೊಂಡಿರ ಇನ್ನೂ ಅಲ್ಲ? ಅದರ ಲಾಭ ಪಡ್ಕೊಂಡ್ರು ಐತಲ್ಲ, ಅದು ನಮಗೆ ಗುದ್ದು ನಮಗೆ ಬರ್ತೈತಿ. ಗಾಡಿಯನ್ ತೆಗೆದು ಮುಕ್ಕೊಳಗೆ ಬಡ್ಕೊಂಡಂಗೆ ಆಗೈತಿ. ಏನು ಕಾಂಗ್ರೆಸ್ಸಿಂದ ಏನು ಲಾಭ ಇನ್ನೂ ಅಲ್ಲ? ಲಾಭ ತಾತ್ಕಾಲಿಕವಾಗಿ ಲಾಭ ಬರ್ಬೋದು. ಈಗ ನನಗೆ ತೃಪ್ತಿ ಆಗ್ತತಿ, ಊಟ ಮಾಡೀನಿ ಅಂದ ಬಳಿಕ ನನಗೆ ತೃಪ್ತಿ ಆಗುತ್ತೆ ಅಷ್ಟೇ. ಮುಂದಿನ ಜನ್ರೇಷನ್ನಿಗೆ ಏನು ಲಾಭ ಇಲ್ಲ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಮತ್ತೊಂದ್ಸಲ ಪ್ರಧಾನಿ ಆಗಬೇಕಂತ ಪ್ರಧಾನಿ ಆಗಲೇಬೇಕು. ಚೌಕಿದಾರ್ ಈಸ್ ದಿ ವಿನ್. ಥ್ಯಾಂಕ್ಸ್.